ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಸಮಾಜಶಾಸ್ತ್ರ ಕೋರ್ಸ್ 3ರ ಪರೀಕ್ಷೆಯ ಅಂತಿಮ ತಯಾರಿಯನ್ನು ಮಾಡ್ತಾ ಹೋಗುವ. ಗ್ರಾಮ ಮತ್ತು ನಗರ ಸಮಾಜಶಾಸ್ತ್ರದಲ್ಲಿ ಈಗಾಗಲೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದನ್ನು ಕೂಡ ವಿಡಿಯೋವನ್ನು ಮಾಡಿದ್ದೇನೆ, ಪ್ಲೇ ಲಿಸ್ಟಲ್ಲಿದೆ, ನೋಡ್ಕೊಳ್ಳಿ. ಇವತ್ತು ಅಂತಿಮವಾಗಿ ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ತಿಳಿತಾ ಹೋಗುವ. ಮೊದಲಿಗೆ ಗ್ರಾಮೀಣ ಸಮಾಜಶಾಸ್ತ್ರದ ಬಗ್ಗೆ ನೀವು ತಿಳ್ಕೊಳ್ಬೇಕು. ಗ್ರಾಮೀಣ ಸಮಾಜಶಾಸ್ತ್ರ ಅಂದರೆ ಏನು ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಗ್ರಾಮದ ಒಂದು ಹಳ್ಳಿಯ ಬಗ್ಗೆ, ಒಂದು ಗ್ರಾಮದ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಸಮಾಜಶಾಸ್ತ್ರ ಅಧ್ಯಯನವು ಗ್ರಾಮೀಣ ಸಮಾಜಶಾಸ್ತ್ರದ ಅಧ್ಯಯನ ಆಗಿರ್ತದೆ. ಅದರ ವ್ಯಾಖ್ಯೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ. ಸಾಮಾಜಿಕ ವ್ಯವಸ್ಥೆಯ ರಚನೆ, ಕಾರ್ಯಗಳು, ಬೆಳವಣಿಗೆ ಗತಿಯ ಧ್ಯೇಯಗಳನ್ನು ವೈಜ್ಞಾನಿಕವಾಗಿ, ಕ್ರಮಬದ್ಧವಾಗಿ ಮತ್ತು ವಿಶಾಲವಾಗಿ ಅಧ್ಯಯನ ಮಾಡುವಂಥದ್ದನ್ನು ಗ್ರಾಮೀಣ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಡಾಕ್ಟರ್ AS ದೇಸಾಯಿಯವರ ಪ್ರಕಾರ. ನಿಮಗೆ ಸಮಾಜಶಾಸ್ತ್ರಜ್ಞರ ಹೆಸರು ನೆನಪಿಲ್ಲ ಅಂತಾದರೆ ಬರೀಲಿಕ್ಕೆ ಹೋಗಬೇಡಿ, ಆದರೆ ತಪ್ಪಾಗಿ ಬರೀಬೇಡಿ. ಸಮಾಜಶಾಸ್ತ್ರಜ್ಞರು ಅಂತ ಬರೆದ್ರೆ ಸಾಕು. ಗ್ರಾಮೀಣ ಸಮಾಜಶಾಸ್ತ್ರದ ಮೊದಲು ವ್ಯಾಖ್ಯೆಯನ್ನು ತಿಳ್ಕೊಳ್ಬೇಕಾಗ್ತದೆ. ಅದಾದ ನಂತರ ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಬರ್ತದೆ. ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಅಥವಾ ಸ್ವರೂಪದಲ್ಲಿ ನಾವು ನೋಡಿದರೆ ಯಾವೆಲ್ಲ ಸ್ವರೂಪವನ್ನು ಒಳಗೊಂಡಿದೆ ಅದು ಎಲ್ಲ ವಿಚಾರವನ್ನು ನಾವು ಅದರಲ್ಲಿ ಹಾಕಬೇಕು. ಕುಟುಂಬ, ಬಂಧುತ್ವ, ಜಾತಿ, ಸಮುದಾಯ, ಆರ್ಥಿಕ ಸಂಘಟನೆ, ರಾಜಕೀಯ ಸಂಘಟನೆ, ಧಾರ್ಮಿಕ ಸಂಘಟನೆ, ರೈತರ ದಂಗೆಗಳು, ಹಸಿರು ಕ್ರಾಂತಿ, ಕ್ಷೀರ ಕ್ರಾಂತಿ, ನೀಲಿ ಕ್ರಾಂತಿ, ಇದನ್ನೇ ಪಾಯಿಂಟ್ಸ್ ಆಗಿ ಬರಿತಾ ಹೋಗಿ. ಸಮಾಜಶಾಸ್ತ್ರದ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ಕೇಳಿದಾಗ ನಾವು ಅದನ್ನೇ ಬರಿತಾ ಹೋಗುವಂಥದ್ದು. ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ತಗೊಳ್ಳಿ. 1 ಕುಟುಂಬ, 2 ಬಂಧುತ್ವ, 3 ಜಾತಿ, 4 ಸಮುದಾಯ, 5 ಆರ್ಥಿಕ ಸಂಘಟನೆ, 6 ರಾಜಕೀಯ ಸಂಘಟನೆ, 7 ಧಾರ್ಮಿಕ ಸಂಘಟನೆ, 8 ರೈತರ ದಂಗೆಗಳು, 9 ಹಸಿರು ಕ್ರಾಂತಿ, 10 ಕ್ಷೀರ ಕ್ರಾಂತಿ, 11 ನೀಲಿ ಕ್ರಾಂತಿ. ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಬರೆದು ವಿವರಣೆಯನ್ನು ಕೊಡ್ತಾ ಹೋಗಿ ಸ್ನೇಹಿತರೆ. ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅದು. ಇನ್ನು ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ ಅಂದರೆ ಗ್ರಾಮೀಣ ಸಮುದಾಯದ ಒಂದು ಬೆಳವಣಿಗೆಯ ಹಂತ, ಸಾಮಾಜಿಕ ವಿಕಾಸದ ಹಂತಗಳು ಅಥವಾ ಮಾನವನ ಅಲೆಮಾರಿ ಜೀವನ. 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇದರಲ್ಲಿ ನಾವು ನೋಡಿದಂತೆ ಮೊದಲಿಗೆ ಅಂದರೆ ಇತಿಹಾಸದ ಪೂರ್ವದಲ್ಲಿ ನಮ್ಮ ಮೊದಲು ಗತಕಾಲದಲ್ಲಿ ಯಾವ ರೀತಿ ಇತ್ತು, ಯಾವ ರೀತಿ ಮಾನವನ ಅಲೆಮಾರಿ ಜೀವನ ಇತ್ತು, ಅವನ ಒಂದು ವಿಕಾಸದ ಹಂತಗಳೇನು ಎನ್ನುವಂಥದ್ದು. ಮೊದಲಿಗೆ ಅವನೇನು ಮಾಡ್ತಾ ಇದ್ದ, ಆಹಾರ ಸಂಗ್ರಹಣೆ ಹಂತವನ್ನು ಮಾಡ್ತಾ ಇದ್ದೆ. ಇಲ್ಲಿ ಆಹಾರ ಸಂಗ್ರಹಣೆಯನ್ನು ಮಾಡೋದು ಮಾತ್ರ, ಅವನಿಗೆ ಒಂದೇ ಕಡೆ ನೆಲೆ ಎನ್ನುವಂಥದ್ದು ಇರಲಿಲ್ಲ, ಮನೆ ಅಂತ ಇರಲಿಲ್ಲ. ಅವನೇನು ಮಾಡ್ತಾ ಇದ್ದ, ಕಾಡುಗಳಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಾ ಮುಂದೆ ಹೋಗುವಂಥದ್ದು. ಎಲ್ಲಿ ಅವನಿಗೆ ಆಹಾರ ಸಿಗ್ತದ ಅಲ್ಲಿ ಉಳ್ಕೊಳ್ಳುವಂಥದ್ದು, ಅಲ್ಲಿರುವಂಥದ್ದು, ಮರು ದಿವಸ ಅಲ್ಲಿಂದ ಹೋಗುವಂಥದ್ದು. ಈ ರೀತಿಯಾಗಿ ಅವನು ಅಲೆಮಾರಿ ಜೀವನವನ್ನು ಮಾಡ್ತಾ ಇದ್ದ. ಅದಾದ ನಂತರ ಬರುವಂಥದ್ದು ಬೇಟೆಯಾಡುವ ಹಂತ ಆದ ನಂತರ ಹುಲ್ಲುಗಾವಲಿನ ಹಂತ, ನಂತರ ಭೂ ಸಾಗುವಳಿ ಹಂತ. ಭೂ ಸಾಗುವಳಿಯಲ್ಲಿ 2 ವಿಧ, ಬೂದಿ ಸಾಗುವಳಿ ಹಂತ ಮತ್ತು ಭೂ ಸಾಗುವಳಿ ಹಂತ ಎನ್ನುವಂಥ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಸಾಮಾಜಿಕ ವಿಕಾಸದ ಹಂತಗಳು. ಇನ್ನೊಮ್ಮೆ ಪಾಯಿಂಟ್ಸನ್ನು ಹೇಳ್ತೇನೆ, ನೀವು ಕೂಡ ನನ್ನ ಜೊತೆಯಲ್ಲಿ ಪಾಯಿಂಟ್ಸ್ಗಳನ್ನು ರಿಪೀಟ್ ಮಾಡ್ಕೊಳ್ಳಿ. ಆಹಾರ ಸಂಗ್ರಹಣ ಹಂತ, ಬೇಟೆಯಾಡುವ ಹಂತ, ಹುಲ್ಲುಗಾವಲುಗಳ ಹಂತ, ಭೂ ಸಾಗುವಳಿಯ ಹಂತ. ಅದರಲ್ಲಿ ಭೂ ಸಾಗುವಳಿ ಹಂತದಲ್ಲಿ 2 ವಿಧ, ಬೂದಿ ಸಾಗುವಳಿ ಹಂತ ಮತ್ತು ಭೂ ಸಾಗುವಳಿ ಹಂತ ಆಗಿರ್ತದೆ. ಭೂ ಸಾಗುವಳಿ. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಗ್ರಾಮ ವಿನ್ಯಾಸದ ಬಗೆಗಳಲ್ಲಿ 3 ಪಾಯಿಂಟ್ಸ್ಗಳನ್ನು ಮುಖ್ಯವಾಗಿ ಕಾಣಬಹುದು. ಅದರಲ್ಲಿ ಗುಂಪು ಮನೆಯ ಗ್ರಾಮಗಳು, ಚದುರಿದ ಮನೆಯ ಗ್ರಾಮಗಳು, ಹಾಗೆಯೇ ಸಾಲು ಮನೆಯ ಗ್ರಾಮಗಳು ಗ್ರಾಮ ವಿನ್ಯಾಸದ ಬಗೆಗಳು. ಗ್ರಾಮ ವಿನ್ಯಾಸದ ಬಗೆಗಳಲ್ಲಿ ಯಾವುದೆಲ್ಲ ಬರ್ತದೆ, ಗುಂಪು ಮನೆಯ ಗ್ರಾಮಗಳು, ಚದುರಿದ ಮನೆಯ ಗ್ರಾಮಗಳು, ಸಾಲು ಮರದ ಗ್ರಾಮಗಳು. ಈ 3 ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ವಿವರಿಸ್ತಾ ಹೋಗಬೇಕು. ಸಮಾಜಶಾಸ್ತ್ರ ಆಗಿರ್ಬೋದು, ಇತಿಹಾಸ, ರಾಜ್ಯಶಾಸ್ತ್ರ ಎಲ್ಲವೂ ಕೂಡ ಹಾಗೆ
ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ. ನಂತರ ವಿವರಣೆ ನಿಮಗೆ ಎಷ್ಟು ಸಾಧ್ಯವೋ, ನಿಮ್ಮಿಂದ ಏನೆಲ್ಲ ವಿವರಿಸಲಿಕ್ಕೆ ಸಾಧ್ಯವೋ ಅದನ್ನೆಲ್ಲ ವಿವರಿಸ್ತಾ ಹೋಗುವಂಥದ್ದು. ಹೀಗೆ ಆಗಬೇಕು, ಇದೇ ರೀತಿಯ ವಿವರಣೆ ಬೇಕು ಅಂತ ಯಾರೂ ಎಲ್ಲೂ ಕೇಳಲಿಲ್ಲ. ನೀವು ಪಾಯಿಂಟ್ಸನ್ನು ಸರಿಯಾಗಿ ಬರೀಬೇಕು. ಅದರ ವಿವರಣೆಯನ್ನು ನಿಮಗಿಷ್ಟವಾದ ರೀತಿಯಲ್ಲಿ ಆ ಪಾಯಿಂಟ್ಸಿಗೆ ತಕ್ಕಂತೆ, ಆ ಪಾಯಿಂಟ್ಸಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನೀವು ಬರಿತಾ ಹೋಗಬೇಕು. ಇನ್ನು ಗುಂಪು ಮನೆಯ ಗ್ರಾಮಗಳಲ್ಲಿ ನೋಡಿದರೆ ಪಾಯಿಂಟ್ಸ್: 1 ಮನೆಗಳು, 2 ಹಿತ್ತಲಿನ ತೋಟ, 3 ಗೋಮಾಳ ಅಂದರೆ ದನಕರುಗಳನ್ನು ಮೇಯುವಂತಹ ಸ್ಥಳ, 4 ಸಾಗುವಳಿ ಮಾಡುವಂತಹ ಹೊಲಗಳು, 5 ಬೀಳು ಮತ್ತು ಜಮೀನು, 6 ಅಡವಿ ಮತ್ತು ಅರಣ್ಯ. ಮೊದಲು ಮನೆಗಳಿರ್ತದೆ, ಗುಂಪು ಮನೆಗಳಿರ್ತದೆ. ಅದಾದ ನಂತರ ಹಿತ್ತಲಿನ ತೋಟ, ದನಕರುಗಳು ಮೇಯುವ ಸ್ಥಳ, ಸಾಗುವಳಿ ಮಾಡುವ ಹೊಲಗಳು, ಬೀಳು ಜಮೀನು. ಸಾಗುವಳಿ ಮಾಡಿದ ನಂತರ ಬೀಳು ಜಮೀನಿದೆ. ಅದಾದ ನಂತರ ಕಾಡು ಅರಣ್ಯ ಬರುವಂಥದ್ದು. ಇದರ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ನೀವು ಜನರಲ್ ಆಗಿ ಯೋಚನೆ ಮಾಡಿ ಬರ್ಕೊಳ್ಳಿ. ಗುಂಪು ಮನೆಯಲ್ಲಿ ನಾವು ಯಾವ ರೀತಿಯ ಸೌಲಭ್ಯವನ್ನು ಪಡೆಯಬಹುದು, ಅದರಿಂದಾಗಿ ಅನುಕೂಲತೆಗಳೇನು, ಅದರಿಂದ ಅನಾನುಕೂಲತೆಗಳೇನು ಎನ್ನುವಂಥದ್ದು ನೀವೇ ಎಲ್ಲವನ್ನು ಯೋಚನೆ ಮಾಡಿ ಬರಿತಾ ಹೋಗಿ ಸ್ನೇಹಿತರೆ. ಗುಂಪು ಮನೆಯಲ್ಲಿ ನಾವು ನಮ್ಮವರೆಂಬ ಭಾವನೆ ಇರ್ತದೆ. ವೈರಿಗಳ ದಾಳಿ ಆದರೆ, ಪ್ರಾಣಿಗಳ ದಾಳಿ ಆದರೆ ಎಲ್ಲರೂ ಒಗ್ಗಟ್ಟಿನಿಂದಾಗಿ ಅವರನ್ನು ಓಡಿಸ್ಬೋದು. ಹಾಗೆಯೇ ಮಕ್ಕಳು ಎಲ್ಲರ ಜೊತೆಯಾಗಿ ಆಡ್ತಾರೆ, ಒಬ್ಬರಿಗೊಬ್ಬರು ಸಹಾಯ ಹಸ್ತವನ್ನು ನೀಡ್ತಾರೆ. ಅನಾನುಕೂಲತೆಗಳಲ್ಲಿ ಜಗಳ ಉಂಟಾಗ್ತದೆ. ಇನ್ನು ಸಾಂಕ್ರಾಮಿಕ ರೋಗಗಳೆಲ್ಲ ಬಂದಾಗ ಇಡೀ ಗ್ರಾಮಕ್ಕೆ ಬಂದು ಇದು ಅನೇಕ ತೊಂದರೆಗಳು ಉಂಟು ಮಾಡ್ತದೆ. ಅನಾರೋಗ್ಯಕಾರಣ ವಾತಾವರಣ ಉಂಟಾಗ್ತದೆ. ಆಮೇಲೆ ರೂಢಿ ಪದ್ಧತಿಗಳು, ಅನಾಚಾರ ಹೆಚ್ಚಾಗ್ತಾ ಹೋಗ್ತದೆ. ಅದೆಲ್ಲ ಅದರಲ್ಲಿ ಬರುವಂಥದ್ದನ್ನು ಕಾಣ್ಬೋದು. ಇದೇ ರೀತಿ ಚದುರಿದ ಮನೆಯ ಗ್ರಾಮಗಳು, ಹಾಗೆಯೇ ಸಾಲು ಮನೆಯ ಗ್ರಾಮಗಳಲ್ಲೂ ಕೂಡ ಬರುವಂಥದ್ದನ್ನು ಕಾಣ್ಬೋದು. ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಗ್ರಾಮೀಣ ಸಮಾಜದ ಗುಣಲಕ್ಷಣಗಳಲ್ಲಿ ನಾವು ಏನು ಬರಿಬೇಕು? ಆರಂಭದಲ್ಲಿ ಉತ್ತರ ಪತ್ರಿಕೆಯಲ್ಲಿ ನಾವು ಬರಿಬೇಕಾದ್ರೆ ಒಂದು ಸ್ವಲ್ಪ ಪರಿಚಯವನ್ನು ಬರಿಬೇಕು. ಈ ರೀತಿಯ ಒಂದು ಸ್ವಲ್ಪ ಪರಿಚಯವನ್ನು ಬರಿಬೇಕು. ಅದಾದ ನಂತರ ಗ್ರಾಮೀಣ ಸಮಾಜ ಅಂದರೆ ಏನು ಎನ್ನುವಂಥದ್ದನ್ನು ಬರಿಬೇಕು. ನಂತರ ವಿವರಣೆಯನ್ನು ಆರಂಭಿಸಬೇಕು. ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಅಂತ ಬರೆದು ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನೆಲ್ಲ ಕೆಳಗೆ ನೀವು ಬರಿತಾ ಹೋಗಬೇಕು. ಪ್ರದೇಶ, ಗಾತ್ರ, ಜನಸಂಖ್ಯಾ ಸಂರಚನೆ, ಆಧಾರ, ವೃತ್ತಿ, ಸ್ವಾವಲಂಬನೆ, ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನಷ್ಟೇ ಬರಿತಾ ಹೋಗಬೇಕು. ನಂತರ ಆ ಪಾಯಿಂಟ್ಸ್ಗಳ ವಿವರಣೆಯನ್ನು ಮಾಡ್ತಾ ಹೋಗಬೇಕು. ಆರಂಭದಲ್ಲಿ ಪ್ರದೇಶ, ಒಂದು ಆದರ್ಶ ಒಂದು ಗ್ರಾಮ ಅಂತ ಆಗಬೇಕಾದ್ರೆ ಮೊದಲಿಗೆ ನಾವು ಕಾಣುವಂಥದ್ದು ಪ್ರದೇಶ ಬೇಕು, ಅದಕ್ಕೆ ಒಂದು ಪರಿಸರ ಬೇಕು, ಆ ಪರಿಸರದಲ್ಲಿ ಅವರು ಇರುವಂಥದ್ದು. ಈ ರೀತಿಯಾಗಿ ಪಾಯಿಂಟ್ಸನ್ನೆಲ್ಲ ಬರೆದು ನಂತರ ಆ ಪಾಯಿಂಟ್ಸನ್ನು ಒಂದೊಂದೇ ಪಾಯಿಂಟ್ಸನ್ನು ಬರಿತಾ ವಿವರಿಸ್ತಾ ಹೋಗುವಂಥದ್ದನ್ನು ಮಾಡುವಂಥದ್ದು. ಈಗ ಮೊದಲಿಗೆ ಪಾಯಿಂಟ್ಸ್ಗಳನ್ನೆಲ್ಲ ನೋಡ್ತಾ ಹೋಗುವ. ಗ್ರಾಮೀಣ ಸಮಾಜದ ಗುಣಲಕ್ಷಣಗಳಲ್ಲಿ ಪ್ರದೇಶ, ಗಾತ್ರ 3 ಜನಸಂಖ್ಯಾ ಸಂರಚನೆ, 4 ಆಧಾರ, 5 ವೃತ್ತಿ, 6 ಸ್ವಾವಲಂಬನೆ, 7 ಸಾಮಾಜಿಕ ನಿಯಂತ್ರಣ, 8 ಸಂಚಲನೆ, 9 ಸಾಮಾಜಿಕ ಬದಲಾವಣೆ. ಯಾವುದೆಲ್ಲ ಬರ್ತದೆ? ಗ್ರಾಮೀಣ ಸಮಾಜದ ಗುಣಲಕ್ಷಣಗಳಲ್ಲಿ ಪ್ರದೇಶ, ಗಾತ್ರ, ಜನಸಂಖ್ಯಾ ಸಂರಚನೆ, ಆಧಾರ, ವೃತ್ತಿ, ಸ್ವಾವಲಂಬನೆ, ಸಾಮಾಜಿಕ ನಿಯಂತ್ರಣ. ವೃತ್ತಿ, ಸ್ವಾವಲಂಬನೆ, ಸಾಮಾಜಿಕ ನಿಯಂತ್ರಣ, ಸಂಚಲನೆ, ಸಾಮಾಜಿಕ ಬದಲಾವಣೆ ಯಾವುದೆಲ್ಲ ಬರ್ತದೆ? ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಪ್ರದೇಶ, ಗಾತ್ರ, ಜನಸಂಖ್ಯಾ ಸಂರಚನೆ, ಆಧಾರ, ವೃತ್ತಿ, ಸ್ವಾವಲಂಬನೆ, ಸಾಮಾಜಿಕ ನಿಯಂತ್ರಣ, ಸಂಚಲನೆ, ಸಾಮಾಜಿಕ ಬದಲಾವಣೆಗಳು ಬರ್ತದೆ. ಇನ್ನು ನಗರ ಮತ್ತು ಗ್ರಾಮಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ, ಪರಸ್ಪರ ಅವಲಂಬನೆಗಳನ್ನು ತಿಳಿಸಿ ಅಂತ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು. ಅದರಲ್ಲಿ ಈ ರೀತಿಯ ಒಂದು ಚಿತ್ರವನ್ನು ಮಾಡಿಕೊಳ್ಳಿ. ಅಲ್ಲಿ ಬುಡಕಟ್ಟು, ಉಪಗ್ರಾಮ, ಗ್ರಾಮ, ಉಪನಗರ, ನಗರ, ಮಹಾನಗರ, ಬೃಹತ್ ನಗರ ಎನ್ನುವಂತಹ ಒಂದು ಚಿತ್ರವನ್ನು ಹಾಕ್ಕೊಳ್ಳಿ. ಗ್ರಾಮ ಮತ್ತು ನಗರಗಳ ತುಲನೆಯಲ್ಲಿ ಕಂಡುಬರುವಂತಹ ಒಂದು ವಿಶ್ಲೇಷಣೆ. ಬುಡಕಟ್ಟು, ಮೊದಲಿಗೆ ಗ್ರಾಮಗಳಲ್ಲಿ ಕಾಣುವಂಥದ್ದು ಬುಡಕಟ್ಟು ಜನರು,
ಅದಾದ ನಂತರ ಉಪಗ್ರಾಮ ಇರ್ತದೆ, ಗ್ರಾಮ ಇರ್ತದೆ, ಅದಾದ ಮೇಲೆ ಉಪನಗರ ಬರ್ತದೆ. ಬುಡಕಟ್ಟು, ಉಪಗ್ರಾಮ, ಗ್ರಾಮ, ಉಪನಗರ, ನಗರ, ಮಹಾನಗರ, ಬೃಹತ್ ನಗರ ಎನ್ನುವಂತಹ ಒಂದು 7 ಭಾಗಗಳನ್ನು ಗ್ರಾಮ ಮತ್ತು ನಗರಗಳಲ್ಲಿ ಎರಡರಲ್ಲೂ ಕಾಣಬಹುದಂಥದ್ದು. ಇನ್ನು ಅದರ ವ್ಯತ್ಯಾಸಗಳನ್ನು ನೋಡಿದರೆ ಯಾವ ರೀತಿ ವ್ಯತ್ಯಾಸ, ಒಂದು ಗ್ರಾಮ ಅಂತ ಬಂದಾಗ ಹಳ್ಳಿಯ ನೆನಪನ್ನು ಮಾಡಿಕೊಳ್ಳಿ, ನಗರ ಅಂತ ಬಂದಾಗ ಪೇಟೆಯ ಒಂದು ನೆನಪನ್ನು ಮಾಡಿಕೊಳ್ಳಿ. ಆವಾಗ ನಿಮಗೆ ಎಲ್ಲ ಕೂಡ ವಿವರಣೆಯನ್ನು ಬರೀಲಿಕ್ಕೆ ಸುಲಭ ಆಗ್ತದೆ. ಇದರ ವ್ಯತ್ಯಾಸವನ್ನು ಕೇಳಿದಾಗ ಕಾಲಾನುಕ್ರಮ, ಗ್ರಾಮ ಎನ್ನುವಂಥದ್ದು ತಲೆತಲಾಂತರದಿಂದ ಬಂದಿದೆ, ಆದರೆ ನಗರ ಎನ್ನುವಂಥದ್ದು ಇತ್ತೀಚಿನ ಪ್ರವೃತ್ತಿ. ಅದು ಗ್ರಾಮದ ಜನರು ನಗರಕ್ಕೆ ಬಂದು ವಲಸೆ ಬರುವಂಥದ್ದು ಇರ್ಬೋದು. ನಗರ ಅನ್ನುವಂಥದ್ದು ಇತ್ತೀಚಿನ ನಂತರ ಬಂದಂತಹ ಒಂದು ಪ್ರದೇಶ ಅಂತ ಹೇಳುವಂಥದ್ದು. ಕಾಲಾನುಕ್ರಮ. 2 ಉಗಮದ ಸ್ವರೂಪ, ಗಾತ್ರ. ಇದರ ವ್ಯತ್ಯಾಸವನ್ನು ಬರಿತಾ ಹೋಗಬೇಕು. ಗಾತ್ರ ಅಂತ ಹೇಳಿದಾಗ ಗ್ರಾಮ ಚಿಕ್ಕ ಗಾತ್ರವನ್ನು ಹೊಂದಿದೆ, ನಗರ ಬೃಹತ್ ಗಾತ್ರವನ್ನು ಹೊಂದಿರುವಂತಿದೆ. ಈ ರೀತಿಯಾಗಿ ಬರಿತಾ ಹೋಗುವಂಥದ್ದು. 4 ಬೆಳವಣಿಗೆ, 5 ವೃತ್ತಿ, 6 ನಿಸರ್ಗದ ಪಾತ್ರ, 7 ಪರಿಣತತೆ, 8 ಪರಿಸರ. ಪರಿಸರದಲ್ಲಿ ಜೈವಿಕ ಪರಿಸರ, ಅಜೈವಿಕ ಪರಿಸರ, ಸಾಮಾಜಿಕ ಪರಿಸರ, ಸಮ್ಮಿಳಿತ ಅಥವಾ ಸಾಂಸ್ಥಿಕ ಪರಿಸರ. 9 ಏಕರೂಪತೆ, 10 ಸ್ತರವಿನ್ಯಾಸ, 11 ಅತಿರೇಕಗಳು. ಸಾಮಾಜಿಕ ಚಲನೆ, ಸಾಮಾಜಿಕ ಅಂತರ್ಕ್ರಿಯೆ. ಇದನ್ನೆಲ್ಲವನ್ನು ಕೂಡ ಗ್ರಾಮ ಮತ್ತು ನಗರಗಳ ನಡುವಿನ ವ್ಯತ್ಯಾಸಗಳಲ್ಲಿ ಹಾಕ್ತಾ ಹೋಗಬೇಕು. ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. ಗ್ರಾಮ ಮತ್ತು ನಗರಗಳ ವಿಶ್ಲೇಷಣೆ ಅಂತ ನೋಡಿದರೆ ಬುಡಕಟ್ಟು, ಉಪಗ್ರಾಮ, ಗ್ರಾಮ, ಉಪನಗರ, ನಗರ, ಮಹಾನಗರ, ಬೃಹತ್ ನಗರ. ಈ ಒಂದು ಚಿತ್ರಣ ಇರುವಂಥದ್ದು. ಅದು ವ್ಯತ್ಯಾಸದ ಪಾಯಿಂಟ್ಸ್ ಅಲ್ಲ, ಅದು ಗ್ರಾಮ ಮತ್ತು ನಗರ ಯಾವ ರೀತಿಯಾಗಿ ಹಬ್ಬಿಕೊಂಡಿದೆ ಎನ್ನುವಂಥದ್ದನ್ನು ಚಿತ್ರದ ಮೂಲಕ ತೋರಿಸಿರುವಂಥದ್ದಷ್ಟೇ. ಇನ್ನು ಗ್ರಾಮ ಮತ್ತು ನಗರದ ವ್ಯತ್ಯಾಸದ ಪಾಯಿಂಟ್ಸ್ಗಳು ಬೇರೆ ಇದೆ, ಅದು 10-15 ಪಾಯಿಂಟ್ಸ್ನಷ್ಟಿದೆ. ಅದರಲ್ಲಿ ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ, ನೀವು ಕೂಡ ಬಾಯಲ್ಲಿ ಹೇಳ್ಕೊಳ್ಳಿ. ಕಾಲಾನುಕ್ರಮ, ಕಾಲಾನುಕ್ರಮ. ಉಗಮದ ಸ್ವರೂಪ, ಉಗಮದ ಸ್ವರೂಪ. ಗಾತ್ರ, ಗಾತ್ರ. ಬೆಳವಣಿಗೆ, ಬೆಳವಣಿಗೆ. ವೃತ್ತಿ, ವೃತ್ತಿ. ನಿಸರ್ಗದ ಪಾತ್ರ, ನಿಸರ್ಗದ ಪಾತ್ರ. ಪರಿಣತತೆ, ಪರಿಣತತೆ, ಪರಿಣತತೆ. ಪರಿಸರ, ಪರಿಣತತೆ, ಪರಿಸರ. ಪರಿಸರದಲ್ಲಿ ಜೈವಿಕ ಪರಿಸರ, ಅಜೈವಿಕ ಪರಿಸರ, ಸಾಮಾಜಿಕ ಪರಿಸರ, ಸಮ್ಮಿಳಿತ ಅಥವಾ ಸಾಂಸ್ಥಿಕ ಪರಿಸರ. ಜೈವಿಕ ಪರಿಸರ, ಅಜೈವಿಕ ಪರಿಸರ, ಸಾಮಾಜಿಕ ಪರಿಸರ, ಸಮ್ಮಿಳಿತ ಸಾಂಸ್ಥಿಕ ಪರಿಸರ. ಅದಾದ ನಂತರ ಏಕರೂಪತೆ, ಸ್ತರವಿನ್ಯಾಸ, ಅತಿರೇಕಗಳು. ಇದೆಲ್ಲ ಪಾಯಿಂಟ್ಸ್ಗಳನ್ನು ನಾವು ವ್ಯತ್ಯಾಸದಲ್ಲಿ ಬರಿತಾ ಹೋಗಬೇಕು ಸ್ನೇಹಿತರೆ. ಇನ್ನು ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಇವೆಲ್ಲ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಕೆಲವು ಪ್ರಶ್ನೆಗಳು ರಿಪೀಟಾಗಿ ಬರ್ತಾ ಇರ್ತದೆ. ನೀವು ಯೋಚನೆ ಮಾಡಿರ್ಬೋದು, ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ಇಲ್ಲ ಅಥವಾ ನನ್ನ ಹತ್ರ ಒಂದೇ ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಅಂದರೆ ಅಷ್ಟೇ ಸಾಕು. ನಮಗೆ ಒಂದು ಅಭ್ಯಾಸ ಮಾಡಿಕೊಳ್ಳಿಕ್ಕೆ, ನಮಗೆ ಈ ಒಂದು ಪ್ರಶ್ನೆಗಳೆಲ್ಲ ಮುಖ್ಯವಾಗಿದೆ ಎನ್ನುವಂಥದ್ದು ನೋಡಿಕೊಳ್ಳಿಕ್ಕೆ ನಮಗೆ ಹೆಚ್ಚೇನು ಪ್ರಶ್ನೆ ಪತ್ರಿಕೆಗಳು ಬೇಕಿಲ್ಲ. ಆದರೆ ನೀವು ಗೂಗಲಲ್ಲಿ ನೋಡಿಕೊಂಡ್ರೆ ನಿಮಗೆ 2-3 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅವರು KSOU ಯೂನಿವರ್ಸಿಟಿಯಲ್ಲಿ ಅವರು ಹಳೆಯ ಪ್ರಶ್ನೆ ಪತ್ರಿಕೆ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ಸಿಗ್ತದೆ. ಅದರಲ್ಲಿ ರಿಪೀಟಾಗಿ ಬಂದಿರುವಂಥ ಪ್ರಶ್ನೆಗಳನ್ನೇ ನೋಡ್ಕೊಳ್ಳಿ. ಯಾಕಂದರೆ ಅವರು ಏನು ಮಾಡ್ತಾರೆ, ಹೆಚ್ಚಾಗಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ಕೊಡುವಂಥದ್ದು. ಒಂದು ವೇಳೆ 10 ಅಂಕಕ್ಕೆ ಕಳೆದ ಸಲ ಕೊಟ್ಟಿದ್ರೆ ಈ ಸಲ ಅದನ್ನೇ 15 ಅಂಕಕ್ಕೆ ಕೇಳ್ತಾರೆ, ಅಥವಾ 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ 10 ಅಂಕಕ್ಕೆ ಕೂಡ ಕೊಡ್ತಾರೆ. ಈ ರೀತಿಯಾದ ಅಂಕಗಳ ಬದಲಾವಣೆಯನ್ನು ಮಾಡ್ತಾರೆ ಅಷ್ಟೇ ವಿನಃ ಆ ಪ್ರಶ್ನೆಗಳೆಲ್ಲ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳು. ಇನ್ನು ಜಾರ್ಜ್ ಮನಿ ವ್ಯವಸ್ಥೆ, ಜಾರ್ಜ್ ಮನಿ ವ್ಯವಸ್ಥೆ ಕೂಡ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ. ಜಾರ್ಜ್ ಮನಿ ವ್ಯವಸ್ಥೆ ಅಂದರೆ ಏನು? ಜಾರ್ಜ್ ಮನಿ ವ್ಯವಸ್ಥೆ ಇದರ ಪ್ರಕಾರ ಕೆಳಸ್ತರದ ಜಾತಿಗಳೆಲ್ಲವೂ ಮೇಲ್ಜಾತಿಗಳೊಂದಿಗೆ ಒಂದು ವ್ಯವಸ್ಥಿತವಾದ ಅಂತರ್ಕ್ರಿಯೆಯೊಂದಿದ್ದು
ಮೇಲ್ಜಾತಿಗೆ ಕೇವಲ ಕರ್ತವ್ಯ ನಿಷ್ಠೆ ಮತ್ತು ತಲೆಬಾಗುವುದಲ್ಲದೆ ಬೇರೆ ಹಕ್ಕು ಬಾಧ್ಯತೆಗಳಾವೂ ಇರುವುದಿಲ್ಲ. ಆದ್ದರಿಂದ ಅದನ್ನು ವೆಟ್ಟಿ ಅಥವಾ ವೆಟ್ಟಿ ಚಾಕರಿ, ಬಿಟ್ಟಿ ಚಾಕರಿ ಅಂತ ಕರೆಯುವಂಥದ್ದು ಜಾರ್ಜ್ ಮನಿ ವ್ಯವಸ್ಥೆಯಲ್ಲಿ ಕಾಣ್ತದೆ. ಜಾರ್ಜ್ ಮನಿ ವ್ಯವಸ್ಥೆಯ ಲಕ್ಷಣಗಳನ್ನು ಕೇಳಿದ್ದಾರೆ. ಏನೆಲ್ಲ ಲಕ್ಷಣಗಳು? ಇದು ಶಾಶ್ವತವಾದ ಸಂಬಂಧ. ಅಂದರೆ ಬಿಟ್ಟಿ ಚಾಕರಿಯನ್ನು ಮಾಡ್ತಾ ಏನಾಗ್ತದೆ, ಅವರಿಗೆ ಆ ಕುಟುಂಬದ ಜೊತೆಗೆ ಅವರು ಅಲ್ಲೇ ಕೆಲಸಗಳನ್ನು ಮಾಡ್ತಾ ಅಲ್ಲೇ ಅವರು ಇರ್ತಾರೆ. ಶಾಶ್ವತವಾಗಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದನ್ನು ಕಾಣ್ಬೋದು. ಇಲ್ಲಿ ಒಂದು ಸುಲಭದ ಅರ್ಥದಲ್ಲಿ ಜಾರ್ಜ್ ಮನಿ ವ್ಯವಸ್ಥೆ ಅಂದರೆ ಕೆಲಸ ಮಾಡಿದ್ದಕ್ಕೆ ಅವರು ಇನಾಮನ್ನು ಕೊಡುವಂಥದ್ದು ಅಥವಾ ಕೆಲಸ ಮಾಡಿದ್ದಕ್ಕೆ ಹಣದ ಬದಲು ದವಸ ಧಾನ್ಯಗಳನ್ನು ಕೊಡುವಂಥದ್ದನ್ನು ಜಾರ್ಜ್ ಮನಿ ವ್ಯವಸ್ಥೆ ಅಂತ ಕರೆಯುವಂಥದ್ದು. ಜಾರ್ಜ್ ಮನಿ ಪದ್ಧತಿಯು ಗ್ರಾಮೀಣ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ವಿವಿಧ ಸೇವೆಗಳ ವಿನಿಮಯ ವ್ಯವಸ್ಥೆಯನ್ನು ಸೂಚಿಸುತ್ತದೆ. ಕೆಳಜಾತಿಗಳು ಮೇಲ್ಜಾತಿಗಳಿಗೆ ತಾನು ಪರಿಣಿತಿ ಹೊಂದಿರುವ ಸೇವೆಯನ್ನು ಈ ಪದ್ಧತಿಯಡಿಯಲ್ಲಿ ಸಲ್ಲಿಸಿ ಅದಕ್ಕೆ ಬದಲಾಗಿ ವಾರ್ಷಿಕವಾಗಿ ಸಾಮಾನ್ಯವಾಗಿ ದವಸ ಧಾನ್ಯಗಳ ರೂಪದಲ್ಲಿ ಇನಾಮನ್ನು ಪಡೆಯುತ್ತಿರುವಂಥದ್ದನ್ನು ಜಾರ್ಜ್ ಮನಿ ಪದ್ಧತಿ ಅಂತ ಕರೆಯುವಂಥದ್ದು. ಜಾರ್ಜ್ ಮನಿ ಪದ್ಧತಿಯ ಲಕ್ಷಣಗಳಲ್ಲಿ ನಾವು ನೋಡಿದರೆ ಶಾಶ್ವತವಾದ ಸಂಬಂಧಗಳು. 2 ವಂಶ ಪಾರಂಪರಿಕ ವ್ಯವಸ್ಥೆ. 3 ವಸ್ತುಗಳು ಮತ್ತು ಸೇವೆಗಳು. ಶಾಂತಿ ಮತ್ತು ತೃಪ್ತಿ. ಕೆಲಸದಲ್ಲಿ ವ್ಯತ್ಯಾಸಗಳು. ಸಾಂಪ್ರದಾಯಿಕ ಜಾರ್ಜ್ ಮನಿ ವ್ಯವಸ್ಥೆಯ ಸಂಬಂಧಗಳು. ಸಾಂಪ್ರದಾಯಿಕ ಜಾರ್ಜ್ ಮನಿ ವ್ಯವಸ್ಥೆಯ ಸಂಬಂಧಗಳು. ಜಾರ್ಜ್ ಮನಿ ಪದ್ಧತಿಯ ಲಕ್ಷಣಗಳಲ್ಲಿ ಶಾಶ್ವತವಾದ ಸಂಬಂಧಗಳು. 2 ವಂಶ ಪಾರಂಪರಿಕ ವ್ಯವಸ್ಥೆ. 3 ವಸ್ತುಗಳು ಮತ್ತು ಸೇವೆಗಳು. ಶಾಂತಿ ಮತ್ತು ತೃಪ್ತಿ. ಕೆಲಸದಲ್ಲಿ ವ್ಯತ್ಯಾಸಗಳು. ಸಾಂಪ್ರದಾಯಿಕ ಜಾರ್ಜ್ ಮನಿ ವ್ಯವಸ್ಥೆಯ ಸಂಬಂಧಗಳು. ಇದು ಜಾರ್ಜ್ ಮನಿ ವ್ಯವಸ್ಥೆಯ ಲಕ್ಷಣಗಳಲ್ಲಿ ಬರುವಂಥದ್ದು. ಇನ್ನು ಮುಖ್ಯವಾಗಿರುವಂಥ 15 ಅಂಕದ ಪ್ರಶ್ನೆ, ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕೆ ಕಾರಣಗಳೇನು? ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳು 15 ಅಂಕಕ್ಕೆ ಕೇಳಿದ್ದಾರೆ. 10 ಅಂಕಕ್ಕೂ ಕೂಡ ಬಂದಿದೆ, 5 ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ. ಅದರ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗುವ. ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳಲ್ಲಿ ಯಾಕೆ ನಾವು ಅಧ್ಯಯನ ಮಾಡಬೇಕು, ಈ ಗ್ರಾಮೀಣ ಧರ್ಮದ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕು ಎನ್ನುವಂಥ ಕಾರಣಗಳನ್ನು ಕೊಡಿ ಅಂತ ಕೇಳುವಂಥದ್ದು. ಇಲ್ಲಿ 1ನೇ ಪಾಯಿಂಟ್, ಧರ್ಮದ ಸರ್ವವ್ಯಾಪಿತ್ವ. 2 ಧರ್ಮವು ಸಾಮಾಜಿಕ ನಿಯಂತ್ರಣದ ಒಂದು ಮುಖ್ಯ ಸಾಧನವಾಗಿದೆ. 3 ಒಗ್ಗೂಡಿಸುವಂತಹ ಶಕ್ತಿ ಇದೆ. 4 ರಾಷ್ಟ್ರೀಯತೆಯ ಮೂಲಾಧಾರ. ಗ್ರಾಮೀಣ ಧರ್ಮ ಅಧ್ಯಯನ ಮಾಡುವುದಕ್ಕಿರುವಂತಹ ಕಾರಣಗಳಲ್ಲಿ ಇನ್ನು ಮಾನವೀಯತೆಯ ತೊಟ್ಟಿಲು. ಗ್ರಾಮೀಣ ಧರ್ಮ ಮಾನವೀಯತೆಯ ತೊಟ್ಟಿಲು. ಶಿಕ್ಷಣದ ಪ್ರವರ್ತಕ. 6 ಸಾಮಾಜಿಕ ಪ್ರಗತಿಯ ಉತ್ತೇಜಕ. ಧರ್ಮದ ಸಂಕಲ್ಪ ಬಲ. 9 ನಾಯಕತ್ವದ ಆಧಾರ. ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳು: 1 ಧರ್ಮದ ಸರ್ವವ್ಯಾಪಿತ್ವ. 2 ಧರ್ಮವು ಸಾಮಾಜಿಕ ನಿಯಂತ್ರಣದ ಒಂದು ಮುಖ್ಯ ಸಾಧನ.
3 ಒಗ್ಗೂಡಿಸುವ ಶಕ್ತಿ, ಒಗ್ಗೂಡಿಸುವಂತಹ ಶಕ್ತಿ ಇದೆ. 4 ರಾಷ್ಟ್ರೀಯತೆಯ ಮೂಲಾಧಾರ, ರಾಷ್ಟ್ರೀಯತೆಯ ಮೂಲಾಧಾರ. 4 ಮಾನವೀಯತೆಯ ತೊಟ್ಟಿಲು, 4 ಮಾನವೀಯತೆಯ ತೊಟ್ಟಿಲು. 5 ಶಿಕ್ಷಣ ಪ್ರವರ್ತಕ, 5 ಶಿಕ್ಷಣ ಪ್ರವರ್ತಕ. 6 ಸಾಮಾಜಿಕ ಪ್ರಗತಿಯ ಉತ್ತೇಜಕ, 6 ಸಾಮಾಜಿಕ ಪ್ರಗತಿಯ ಉತ್ತೇಜಕ. 7 ಧರ್ಮದ ಸಂಕಲ್ಪ ಬಲ, 7 ಧರ್ಮದ ಸಂಕಲ್ಪ ಬಲ. 9 ನಾಯಕತ್ವದ ಆಧಾರ, 9 ನಾಯಕತ್ವದ ಆಧಾರ. ಇವಿಷ್ಟು ಪಾಯಿಂಟ್ಸ್ಗಳು ಧರ್ಮದ ಅಧ್ಯಯನಕ್ಕಿರುವ ಕಾರಣಗಳಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು. ನಿಮಗೆ ಪಾಯಿಂಟ್ಸ್ಗಳು ಸರಿಯಾಗಿ ಬರಬೇಕು. ಪಾಯಿಂಟ್ಸನ್ನು ಸ್ವಲ್ಪ ಬಾಯಿಪಾಠ ಮಾಡಿ ಆದರೂ ಕಲ್ತ್ಕೊಳ್ಳಿ. ಪಾಯಿಂಟ್ಸ್ಗಳು ತುಂಬಾ ಮುಖ್ಯ ಆಗಿರ್ತದೆ. ವಿವರಣೆಯನ್ನು ನಿಮಗೆ ಮತ್ತೆ ಕೊಡ್ತಾ ವಿವರಣೆಯನ್ನು ಬರಿತಾ ಹೋಗ್ಬೋದು. ಆದರೆ ಪಾಯಿಂಟ್ಸ್ಗಳು ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಈಗ ಬ್ಲಾಕ್ 2ರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಭೂ ಸುಧಾರಣೆ. ಭೂ ಸುಧಾರಣೆಯ ಅರ್ಥ, ಅದರ ಪ್ರಕ್ರಿಯೆ, ಅದರ ಉದ್ದೇಶಗಳು ಮುಖ್ಯವಾಗಿರ್ತದೆ. ಭೂ ಸುಧಾರಣೆಯ ಅದರಲ್ಲಿ ಮೊದಲನೇದು ಭೂ ಹಿಡುವಳಿ ಪದ್ಧತಿ. ಭೂ ಹಿಡುವಳಿಯ ಪದ್ಧತಿಯಲ್ಲಿ ಜಮೀನ್ದಾರ್ ಪದ್ಧತಿ ಬರ್ತದೆ. ಭೂ ಹಿಡುವಳಿಯ ಪದ್ಧತಿಯಲ್ಲಿ ಜಮೀನ್ದಾರ್ ಪದ್ಧತಿ. ಭೂ ಹಿಡುವಳಿಯ ಪದ್ಧತಿಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಭೂ ಹಿಡುವಳಿಯ ಪದ್ಧತಿಗಳಲ್ಲಿ ಬರುವಂಥದ್ದು ಜಮೀನ್ದಾರಿಕೆ ಪದ್ಧತಿ. ಜಮೀನ್ದಾರಿಕೆ ಪದ್ಧತಿ ಏನು? ಇಲ್ಲಿ ಕಂದಾಯವನ್ನು ಹೇಗೆ ಕಟ್ತಾರೆ ಅಂತ ಹೇಳಿದರೆ, ರೈತರು ಮೊದಲಿಗೆ ಜಮೀನ್ದಾರರಿಗೆ ಕಂದಾಯವನ್ನು ಹೋಗಿ ಕೊಡ್ತಾರೆ. ಜಮೀನ್ದಾರರು ಅದರಲ್ಲಿ ಸ್ವಲ್ಪವನ್ನು ತಮಗೆ ಇಟ್ಟುಕೊಂಡು ನಂತರ ಅದನ್ನು ಸರಕಾರಕ್ಕೆ ಕಟ್ತಾರೆ. ಇಲ್ಲಿ ರೈತರು, ಜಮೀನ್ದಾರರು, ಸರಕಾರ ಮೂವರ ನಡುವೆ ಇರುವಂಥದ್ದು. ರೈತರು ಕಂದಾಯವನ್ನು ಜಮೀನ್ದಾರನಿಗೆ ಕೊಟ್ಟು ಜಮೀನ್ದಾರನದಲ್ಲಿ ತನ್ನ ಲಾಭವನ್ನು ಉಳಿಸಿಕೊಂಡು ಸರಕಾರಕ್ಕೆ ಕೊಡುವಂಥದ್ದು ಜಮೀನ್ದಾರ ಪದ್ಧತಿಯಲ್ಲಿ ಕಾಣುವಂಥದ್ದು. ಎರಡನೆಯದು ಮಹಲ್ವಾರಿ ಪದ್ಧತಿ. ಮಹಲ್ವಾರಿ ಪದ್ಧತಿಯು ರೈತನು ಗ್ರಾಮದ ಮುಖ್ಯಸ್ಥರಿಗೆ ಕಂದಾಯವನ್ನು ಕೊಡುವಂಥದ್ದು, ಗ್ರಾಮದ ಮುಖ್ಯಸ್ಥ ಸರಕಾರಕ್ಕೆ ಕಂದಾಯವನ್ನು ಕಟ್ಟುವಂಥದ್ದು. ಇದು ಮಹಲ್ವಾರಿ ಪದ್ಧತಿಯಲ್ಲಿ ಕಾಣುವಂಥದ್ದು, ಮಹಲ್ವಾರಿ ಪದ್ಧತಿ. ಮೂರನೆಯದು ರೈತಾವರಿ ಪದ್ಧತಿ. ರೈತಾವರಿ ಪದ್ಧತಿ 5 ಅಂಕಕ್ಕೆ ಕೇಳಿದ್ದಾರೆ. ರೈತಾವರಿ ಪದ್ಧತಿ ನೇರವಾಗಿ ರೈತನು ಸರಕಾರಕ್ಕೆ ಕಂದಾಯವನ್ನು ಕಟ್ಟುವಂಥದ್ದು. ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ರೈತ ತನ್ನ ಕಂದಾಯವನ್ನು ನೇರವಾಗಿ ಸರಕಾರಕ್ಕೆ ಹೋಗಿ ಕಟ್ಟುವಂಥದ್ದೇ ರೈತಾವರಿ ಪದ್ಧತಿಯಲ್ಲಿ ಬರುವಂಥದ್ದು. ರೈತಾವರಿ ಪದ್ಧತಿಯಲ್ಲಿ ಮಧ್ಯವರ್ತಿಗಳಿಲ್ಲ, ಯಾವುದೇ ರೀತಿಯ ಸುಲಿಗೆಗಾರರಿರುವುದಿಲ್ಲ. ರೈತರು ನೇರವಾಗಿ ಹೋಗಿ ಕಟ್ಟುವುದರಿಂದ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ. ಇಲ್ಲಿ ಇದು ಭೂ ಹಿಡುವಳಿಯ ಪದ್ಧತಿಗಳಲ್ಲಿ ಬರ್ತದೆ. 1 ಜಮೀನ್ದಾರಿಕೆ ಪದ್ಧತಿ, 2 ಮಹಲ್ವಾರಿ ಪದ್ಧತಿ, 3 ರೈತಾವರಿ ಪದ್ಧತಿ. ಭೂ ಸುಧಾರಣೆಯ ಅರ್ಥ, ಪ್ರಕ್ರಿಯೆ ಮತ್ತು ಉದ್ದೇಶಗಳು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ. ಭೂ ಸುಧಾರಣೆಯ ಅರ್ಥ, ಪ್ರಕ್ರಿಯೆ ಮತ್ತು ಉದ್ದೇಶ. ಭೂ ಸುಧಾರಣೆ ಅಂದರೆ ಏನು? ಭೂ ಸುಧಾರಣೆ ಎಂದರೆ ಬೃಹತ್ ಪ್ರಮಾಣದ ವ್ಯಾವಸಾಯಿಕ ಕೃಷಿ ಜಮೀನನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ವಿಂಗಡಿಸಿ ಉಳುಮೆ ಮಾಡಲು ಯೋಗ್ಯವಾಗುವಂತೆ ಮಾಡಿ ಸಣ್ಣ ಹಿಡುವಳಿದಾರರಿಗೆ ಹಾಗೂ ಭೂಹೀನರಿಗೆ ಹಂಚುವ ಒಂದು ಪ್ರಕ್ರಿಯೆಯೇ ಭೂಸುಧಾರಣೆ. ಭೂಸುಧಾರಣೆಯ ಅರ್ಥ ಅಂದರೆ ಭೂಸುಧಾರಣೆ ಎಂದರೆ ಬೃಹತ್ ಪ್ರಮಾಣದ ವ್ಯಾವಸಾಯಿಕ ಕೃಷಿ ಜಮೀನನ್ನು ಸಣ್ಣ ಸಣ್ಣ ತುಂಡುಗಳಾಗಿ ವಿಂಗಡಿಸಿ ಉಳುಮೆ ಮಾಡಲು ಯೋಗ್ಯವಾಗುವಂತೆ ಮಾಡಿ ಸಣ್ಣ ಹಿಡುವಳಿದಾರರಿಗೆ ಹಾಗೂ ಭೂಹೀನರಿಗೆ ಹಂಚುವಂತಹ ಒಂದು ಪ್ರಕ್ರಿಯೆ ಭೂ ಸುಧಾರಣೆಯಾಗಿದೆ. ಭೂ ಸುಧಾರಣೆಯ ಉದ್ದೇಶಗಳು ಮುಖ್ಯವಾಗಿರ್ತದೆ. ಭೂ ಸುಧಾರಣೆಯ ಉದ್ದೇಶಗಳನ್ನು ನಾವು ನೋಡಿದರೆ, ಭೂ ಸುಧಾರಣೆಯನ್ನು ಜಾರಿಗೆ ತರುವಲ್ಲಿನ ಉದ್ದೇಶಗಳು ಮಧ್ಯಸ್ಥಿಕೆದಾರರನ್ನು ತೊಡೆದುಹಾಕಲು. 1 ಮಧ್ಯಸ್ಥಿಕೆದಾರರನ್ನು ತೊಡೆದುಹಾಕಲು ನಾವು ಭೂ ಸುಧಾರಣೆಯನ್ನು ತರ್ತೇವೆ. 2 ಗೇಣಿದಾರರ ಪದ್ಧತಿಯಲ್ಲಿ ಸುಧಾರಣೆ ಮಾಡಲು, ಗೇಣಿದಾರರ ಪದ್ಧತಿಯಲ್ಲಿ ಸುಧಾರಣೆಗೆ ತರಲು. 3 ವ್ಯವಸಾಯ ವ್ಯವಸ್ಥೆಯನ್ನು ಮರುನಿರ್ಮಿಸಲು, ವ್ಯವಸಾಯದ ವ್ಯವಸ್ಥೆಯನ್ನು ಮರುನಿರ್ಮಿಸಲು. ಮಧ್ಯಸ್ಥಿಕೆದಾರರನ್ನು ನಿವಾರಿಸುವುದು ಮತ್ತು ತೊಡೆದುಹಾಕುವುದು ಇಲ್ಲಿ ಭೂ ಸುಧಾರಣೆಯ ಉದ್ದೇಶಗಳಲ್ಲಿ ಬರ್ತದೆ. ಭೂ ಸುಧಾರಣೆ ಅರ್ಥ ಮತ್ತು
ಅದರ ಈಗ ಉದ್ದೇಶಗಳು ಯಾಕೆ ಮಧ್ಯಸ್ಥಿಕೆದಾರರನ್ನು ತೊಡೆದು ಹಾಕಬೇಕು, ಗೇಣಿದಾರರ ಪದ್ಧತಿಯಲ್ಲಿ ಸುಧಾರಣೆ ಮಾಡಬೇಕು, ವ್ಯವಸಾಯ ವ್ಯವಸ್ಥೆಯನ್ನು ಮರುನಿರ್ಮಿಸುವಂಥದ್ದು, ಮಧ್ಯಸ್ಥಿಕೆದಾರರನ್ನು ತೊಡೆದು ಹಾಕಬೇಕು, ಆಮೇಲೆ ಗೇಣಿಯ ಸುಧಾರಣೆಯನ್ನು ಮಾಡುವಂಥದ್ದು, ಗೇಣಿಯ ನಿಯಂತ್ರಣವನ್ನು ಮಾಡುವಂಥದ್ದು, ಗೇಣಿಯ ಭದ್ರತೆಯನ್ನು ಒದಗಿಸುವಂಥದ್ದು, ವ್ಯವಸಾಯ ಕ್ಷೇತ್ರದ ಮರು ರಚನೆ ಮಾಡುವಂಥದ್ದು, ಭೂಮಿಯನ್ನು ಮರುವಿಂಗಡಣೆ ಮಾಡುವಂಥದ್ದು, ಆಮೇಲೆ ಹಿಡುವಳಿಗಳನ್ನು ಒಟ್ಟುಗೂಡಿಸಿ ಸಹಕಾರಿ ಕೃಷಿಯನ್ನು ಪರಿಚಯಿಸುವಂಥದ್ದು, ಭೂ ಮಿತಿಯನ್ನು ಮಾಡುವಂಥದ್ದು, ಭೂ ಹಿಡುವಳಿಗಳ ವಿಭಜನೆ ಮತ್ತು ತುಂಡಾಗಿಸುವಂಥದ್ದು ಮಾಡುವಂಥದ್ದು, ವ್ಯವಸಾಯದ ಕ್ರೋಢೀಕರಣ, ಸಹಕಾರಿ ಕೃಷಿಯನ್ನು ಕೂಡ ಮಾಡುವಂಥದ್ದು ಅದರಲ್ಲಿ ಬರ್ತದೆ. ಘಟಕ 8ರಲ್ಲಿ ಚಂಪಾರಣ್ಯ ಚಳವಳಿ, ಕೇದಾರಹಿತ ಚಳವಳಿ, ಬಾರ್ದೋಲಿ ಸತ್ಯಾಗ್ರಹ ಇದೆಲ್ಲ ಕೂಡ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಸ್ನೇಹಿತರೆ. ಅದನ್ನು ನೋಡ್ಕೊಳ್ತಾ ಹೋಗಿ, ಏನೆಲ್ಲ ಚಳುವಳಿ ಎಲ್ಲೆಲ್ಲ ನಡೆದಿದೆ ಎನ್ನುವಂಥದ್ದು ನಿಮಗೆ ಸ್ವಲ್ಪ ಗೊತ್ತಿರಲಿ. ಆವಾಗ 5 ಅಂಕಕ್ಕೆ ಬಂದಾಗ ನಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಸಂತಾಲರ ಬಂಡಾಯ ಕೂಡ ಹಾಗೆ, ಸಂತಾಲರ ಬಂಡಾಯವನ್ನು ಕೂಡ 5 ಅಂಕಕ್ಕೆ ಕೇಳ್ತಾರೆ. ಏನೆಲ್ಲ ಇದೆ ಅಂತ ನಾನೊಮ್ಮೆ ಜಸ್ಟ್ ನಿಮಗೆ ಹೇಳ್ತಾ ಹೋಗ್ತೇನೆ. ಸಂತಾಲರ ಬಂಡಾಯವು ಆದಿವಾಸಿ ಬುಡಕಟ್ಟು ಗುಂಪು ಸಂತಾಲರ ರೈತರಲ್ಲಿ ಕ್ಷೋಭೆ ಪ್ರಕಟವಾಗ್ತದೆ. ಈ ಸಂತಾಲರು ಅಂದರೆ ಯಾರು? ಆದಿವಾಸಿ ಬುಡಕಟ್ಟು ಜನರಾಗಿರ್ತಾರೆ. ಅವರು ಅರಣ್ಯದಲ್ಲಿ ಕಷ್ಟಪಟ್ಟು ಕೃಷಿ ಭೂಮಿಯನ್ನು ಮಾಡಿ ಅಲ್ಲಿ ಶ್ರಮಪಟ್ಟು ನೆಲವನ್ನು ಉಳುಮೆ ಮಾಡಿ ಕೃಷಿ ಯೋಗ್ಯವನ್ನಾಗಿ ಮಾಡ್ತಾರೆ. ಅಲ್ಲಿಗೂ ಕೂಡ ಬಂದು ಕಂದಾಯವನ್ನು ಹಾಕಲಿಕ್ಕೆ ಹೇಳ್ತಾರೆ. ದುಬಾರಿ ಗೇಣಿಯನ್ನು ವಸೂಲಿ ಮಾಡ್ತಾರೆ, ದುಬಾರಿ ಕಂದಾಯವನ್ನು ಹಾಕ್ತಾರೆ. ಇದು ಬ್ರಿಟಿಷ್ ರಾಜ ಆಳ್ವಿಕೆಯ ವ್ಯಾಪಕವಾದ ರೈತರ ಮೇಲಿನ ಶೋಷಣೆ ಆಯಿತು. ಇದನ್ನು ಸಹಿಸಿಕೊಳ್ಳಲಾರದಂತಹ ಸಂತಾಲರು ಏನು ಮಾಡ್ತಾರೆ, ಶೋಷಣೆಯ ಮುಖ್ಯ ಕಾರಣಗಳನ್ನು ಹೇಳ್ತಾ ಹೋಗ್ತಾರೆ ಅವರು. ಅಂದರೆ ಸಂತಾಲರು ಯಾವ ಕಾರಣಕ್ಕಾಗಿ ಶೋಷಣೆಗೆ ಒಳಪಡ್ತಾರೆ? ಒಂದು, ಜಮೀನ್ದಾರರು, ಲೇವಾದೇವಿಗಾರರು, ರೈಲ್ವೆಯಲ್ಲಿ ಉದ್ಯೋಗದಲ್ಲಿದ್ದಂತಹ ಯುರೋಪಿಯನ್ನರು ಸಂತಾಲರ ಮೇಲೆ, ಸಂತಾಲರ ಜನರು, ಸಂತಾಲರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಶೋಷಣೆಯನ್ನೆಲ್ಲ ಮಾಡ್ತಾರೆ. ಸಂತಾಲರು ಇದನ್ನೆಲ್ಲ ಅಗಾಧವಾದ ನೋವು ಬಳಲಿಕೆಯಿಂದ ಬಳಲಿ ಅವರು ಕಂಗೆಟ್ಟಾಗ ಅವರಿಗೆ ಇನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅವರು ಚಳುವಳಿಗೆ ಇಳಿಯುವಂಥದ್ದು, ಅವರು ಹೋರಾಟಕ್ಕೆ ಸಜ್ಜಾಗ್ತಾರೆ. ಇದುವೇ ಸಂತಾಲರ ಬಂಡಾಯದಲ್ಲಿ ಬರುವಂಥ ವಿಚಾರ. ಇನ್ನು ಬರುವಂಥದ್ದು ಚಂಪಾರಣ್ಯ ಚಳುವಳಿ. ಚಂಪಾರಣ್ಯ ಚಳುವಳಿಯನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಇದು ಚಂಪಾರಣ್ಯ ಚಳುವಳಿ ಆಗಿರುವಂಥದ್ದು ನೀಲಿ ಬೆಳೆಯ ಕಾರಣದಿಂದಾಗಿ. ನೀಲಿ ಬೆಳೆಗಾರರ ಮುಷ್ಕರವನ್ನು ಹೊರತು ಮಹಾತ್ಮ ಗಾಂಧೀಜಿಯವರು ಪ್ರಥಮವಾಗಿ ಅಸಹಕಾರ ಚಳುವಳಿಯ ನೆಲೆಯಿಂದಲೇ ಚಂಪಾರಣ್ಯ ಚಳುವಳಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಚಂಪಾರಣ್ಯ ಚಳುವಳಿಯಲ್ಲಿ ಏನಾಯಿತು ಅಂತ ಹೇಳಿದರೆ, ಒಂದು ಇಂಡಿಗೋ ಎನ್ನುವಂತಹ ಒಂದು ನೀಲಿ ಸಸ್ಯವನ್ನು ಬೆಳೀತಾ ಇದ್ರು ಜನರು. ಅವರು ಅವರ ಪಾಡಿಗೆ ಬೆಳೀತಾ ಇದ್ರು. ಈ ಒಂದು ನೀಲಿ ಸಸ್ಯ ಯಾಕೆ ಬೇಕಿತ್ತು ಅಂತ ಹೇಳಿದರೆ, ಬಿಳಿಯ ಬಣ್ಣದ ಬಟ್ಟೆಗೆ ನೀಲಿ ಬಣ್ಣವನ್ನು ಕೊಡಲಿಕ್ಕೆ ಬಳಸ್ತಾ ಇದ್ರು. ಇದನ್ನು ನಮ್ಮ ಭಾರತದಲ್ಲಿ ಬೆಳೆಸ್ತಾ ಇದ್ರು, ಅದರ ಜೊತೆಗೆ ಇಂಗ್ಲೆಂಡ್ನಲ್ಲಿ ಅದನ್ನು ತುಂಬಾ ಬೆಳೆಸ್ತಾ ಇದ್ರು. ಈಸ್ಟ್ ಇಂಡಿಯಾ ಕಂಪನಿಯ ನಿವೃತ್ತ ಅಧಿಕಾರಿಗಳು, ಅಮೇರಿಕಾದ ಗುಲಾಮ ಚಾಲಕರು ಅವರೆಲ್ಲ ಕೂಡ ಬಿಹಾರ ಮತ್ತು ಬಂಗಾಳಕ್ಕೆ ಬರ್ತಾರೆ. ಅಲ್ಲಿ ಜಮೀನ್ದಾರರಿಂದ ಭೂಮಿಯನ್ನು ತೆಗೆದುಕೊಂಡು ಅಲ್ಲಿ ನೀಲಿ ಬೇಸಾಯವನ್ನು ದೊಡ್ಡ ಪ್ರಮಾಣದಲ್ಲಿ ಪ್ಲಾಂಟೇಷನನ್ನು ಬೆಳೆಸ್ತಾರೆ. ಇದರಿಂದಾಗಿ ಭಾರತದ ರೈತರಿಗೆ ಏನೂ ಕೂಡ ತೊಂದರೆ ಇಲ್ಲ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಈ ರೈತರಿಂದ ಅವರೇನು ಮಾಡ್ತಾಯಿದ್ರು, ರೈತರನ್ನು ಶೋಷಣೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅವರ ಫಲವತ್ತಾದ ಭೂಮಿಯ ಅರ್ಧದಷ್ಟು ನೀಲಿ ಬೆಳೆಯನ್ನು ಬೆಳೆಸಬೇಕು, ನೀಲಿ ಬೆಳೆಯನ್ನು ಬೆಳೆಸಿ ನಮಗೆ ಕೊಡಬೇಕು ಎನ್ನುವಂಥ ಒತ್ತಡವನ್ನು ಹಾಕ್ತಾರೆ. ಹಾಗೆ ಶೋಷಣೆಯನ್ನು ಕೂಡ ಮಾಡ್ತಾರೆ. ಅವರನ್ನು ಬಲವಂತವಾಗಿ ನೀಲಿ ಬೆಳೆಯೇ ಬೆಳೆಸಬೇಕು. ಈಗ ಅವರು ತಮ್ಮ ಹೊಲಗಳಲ್ಲಿ ಸ್ವಲ್ಪ ನೀಲಿ ಬೆಳೆ, ಸ್ವಲ್ಪ ಭತ್ತ, ಸ್ವಲ್ಪ ರಾಗಿ, ಜೋಳ ಈ ರೀತಿಯಾಗಿ ಬೆಳೀತಾ ಇದ್ದರೆ ಸಂಪೂರ್ಣವಾಗಿ ನೀಲಿ ಬೆಳೆಯನ್ನೇ ಬೆಳೆಸಬೇಕು, ನಮಗೆ ಅದನ್ನು ಕೊಡಬೇಕು ಅಂತ ದಬ್ಬಾಳಿಕೆಯನ್ನು ಮಾಡ್ತಾಯಿದ್ರು. ಈ ದಬ್ಬಾಳಿಕೆಯಿಂದ ಬ್ರಿಟಿಷರ ವಿರುದ್ಧ ಬೇಸಾಯಗಾರರ ಚಳುವಳಿಯು ಯಶಸ್ವಿಯಾಗಿ ಬಂಗಾಳದಿಂದ ನೀಲಿ ಬೆಳೆಯ ಸಾಗುವಳಿಯನ್ನು ಅಟ್ಟಲಾಯಿತು. ರೈತರ ಶೋಷಣೆಯಿಂದ ಕೂಡ ಮುಕ್ತಿಯಾಯಿತು. ನಂತರ 6 ದಶಕಗಳ ನಂತರ ಪುನಃ ಅದೇ ರೀತಿಯ ಒಂದು ಶೋಷಣೆ, ಅನ್ಯಾಯ ಉಂಟಾಯಿತು. ಆವಾಗ ಏನು ಮಾಡಿದರು ಅಂತ ಹೇಳಿದರೆ, ಬಿಹಾರ ಬಂಗಾಳದಲ್ಲಿ
ಭೂಮಿಯ ಗೇಣಿಗೆ ಹೆಚ್ಚಿಗೆ ಮಾಡಿದ್ರು, ಬಲವಂತವಾಗಿ ನೀಲಿ ಬೆಳೆಯನ್ನು ಬೆಳೆಸಿದ್ರು, ರೈತರ ಕನಿಷ್ಠ ಅಲ್ಪ ಕೂಲಿಯನ್ನು ಕೂಡ ಕೊಡ್ತಾ ಇರಲಿಲ್ಲ, ಅವರು ಕಷ್ಟಪಟ್ಟು ದುಡ್ದಕ್ಕೆ ತಕ್ಕಂತಹ ಒಂದು ಬೆಲೆಯನ್ನು ಕೊಡ್ತಾ ಇರಲಿಲ್ಲ, ಅವರಿಗೆ ಶೋಷಣೆಯನ್ನು ಮಾಡ್ತಾ ಇದ್ರು, ಮನುಷ್ಯರಿಗೆ ತಕ್ಕುದಲ್ಲ ಜೀವನವನ್ನು ನಡೆಸ್ತಾ ಇದ್ರು. ಚಂಪಾರಣ್ಯ ರೈತರು ತಮ್ಮ ಜೀವನವನ್ನು ಪ್ರಾಣಿಗಳಂತೆ ನಡೆಸ್ತಾ ಇದ್ರು. ಇದನ್ನೆಲ್ಲ ತಿಳಿದಂತಹ ಮಹಾತ್ಮ ಗಾಂಧೀಜಿಯವರೆಲ್ಲ ಸೇರಿ ಏನು ಮಾಡ್ತಾರೆ, ಅವರಿಗೆ ಅವರ ವಿರುದ್ಧ ಆ ಒಂದು ಕಂದಾಯವನ್ನು ತೆಗಿಬೇಕು, ಹಾಗೆ ನೀಲಿ ಬೆಳೆಯನ್ನು ಬೆಳೆಸುವಂಥದ್ದು ನಿಲ್ಲಿಸಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಚಂಪಾರಣ್ಯ ಚಳುವಳಿಯನ್ನು ಮಾಡ್ತಾರೆ. ಚಂಪಾರಣ್ಯದಲ್ಲಿ ಆರಂಭಿಸುವಂಥದ್ದು ಚಂಪಾರಣ್ಯ ಚಳುವಳಿ ಈ ರೀತಿಯಾಗಿರುವಂಥದ್ದು. ಇದರಲ್ಲಿ ಇನ್ನು ಕೇದಾರಹಿತ ಚಳುವಳಿ, ಇಲ್ಲಿ ಕೂಡ ಏನು ಅಂತ ಹೇಳಿದರೆ ಈ ಕಂದಾಯ ತುಂಬ ಥರವಾದ ಹೆಚ್ಚು ಕಂದಾಯವನ್ನು ವಿಧಿಸಬೇಕು ಅಂತ ರೈತರಿಗೆ ಹೇಳಿದರು. ಬರದ ಸಮಯದಲ್ಲಿ ಕೂಡ ಹಾಗೆ ಪ್ರವಾಹ ಬಂತು, ಬರ ಬಂತು, ಬೆಳೆಯೆಲ್ಲ ನಾಶ ಆಗಿ ಹೋಯಿತು. ಆದರೂ ಕೂಡ ಕಂದಾಯವನ್ನು ಹೆಚ್ಚು ಮಾಡ್ತಾನೇ ಇದ್ದರು. ಇದರಿಂದಾಗಿ ಬೇಸತ್ತಗೊಂಡಂತಹ ರೈತರು ಕೇದಾ ಎನ್ನುವ ಪ್ರದೇಶ, ಗುಜರಾತ್ ಪ್ರದೇಶ ಅದು, ಅಲ್ಲಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಕಂದಾಯದಲ್ಲಿ ಇಳಿಕೆ ಮತ್ತು ರೈತರಲ್ಲಿ ಬೇಡಿಕೆ ಅರಿವುಂಟಾಯಿತು. ಅವರಿಗೆ ಆವಾಗ ಅರ್ಥ ಆಯಿತು, ನಾವು ಸಣ್ಣ ಪುಟ್ಟದಕ್ಕೆ ಚಳುವಳಿ ಮಾಡಿದರೆ ಸಾಕಾಗುವುದಿಲ್ಲ, ನಾವೇನು ಮಾಡಬೇಕು, ಎಲ್ಲರೂ ಒಗ್ಗಟ್ಟಾಗಿ ಈ ಬ್ರಿಟಿಷರನ್ನು ಭಾರತದಿಂದಲೇ ಓಡಿಸಬೇಕು, ಆವಾಗ ನಮ್ಮ ಎಲ್ಲ ಸಮಸ್ಯೆಗಳು ಮುಕ್ತಿ ಸಿಗ್ತದೆ ಎಂದು ಆಗ ಅವರು ಅರಿತುಕೊಳ್ತಾರೆ. ಕೇದಾರಹಿತ ಚಳುವಳಿಯಲ್ಲಿ ಬಾರ್ದೋಳಿ ಸತ್ಯಾಗ್ರಹ, ಅದು ಕೂಡ ಹಾಗೆ ಶೋಷಣೆ, ಅನ್ಯಾಯ, ಬಡ್ಡಿಯನ್ನು ಹಾಕುವಂಥದ್ದು, ಚಕ್ರಬಡ್ಡಿಯನ್ನು ಹಾಕುವಂಥದ್ದು, ಕಂದಾಯ ವಿಧಿಸುವಂಥದ್ದು, ಇದೆಲ್ಲ ಬೇಸತ್ತಗೊಂಡಂತಹ ರೈತರು ಚಳುವಳಿಗೆ ಇಳಿಯುವಂಥದ್ದು. ಇದೆಲ್ಲ ಕೂಡ ಆ ರೀತಿಯ ಚಳುವಳಿಯಾಗಿ ಕಾಣಬಹುದು. ಇನ್ನು ಇದಾದ ನಂತರ ನಾವು ನೋಡುವಂಥದ್ದು ಗ್ರಾಮೀಣ ಸಮಸ್ಯೆಗಳನ್ನು ನೋಡುವ. ಗ್ರಾಮೀಣ ಸಮಸ್ಯೆಗಳು ನೀವು ಜನರಲ್ ಆಗಿ ಬರಿತಾ ಹೋಗ್ಬೋದು. ಇಲ್ಲಿ ಜೀತ ಪದ್ಧತಿಗೆ ಕಾರಣಗಳನ್ನು ಕೇಳಿದ್ದಾರೆ. ಜೀತ ಪದ್ಧತಿ ಅಂದರೆ ಏನು? ಜೀತದಾಳಾಗಿ ದುಡಿಯುವಂಥದ್ದು. ಒಂದು ಯಾರಾದರೂ ಜಮೀನ್ದಾರರ ಕೈಯಿಂದ ಸಾಲವನ್ನು ಪಡೆದುಕೊಳ್ಳುವಂಥದ್ದು. ಆ ಸಾಲ ತೀರುವ ತನಕ ಆ ಜಮೀನ್ದಾರರ ಹೊಲಗದ್ದೆಗಳಲ್ಲಿ ಜೀತವನ್ನು ಮಾಡಿಕೊಂಡಿರುವಂಥದ್ದು. ಅವರಿಗೆ ಯಾವುದೇ ರೀತಿಯ ಸಂಬಳಗಳನ್ನು ಕೊಡುವಂಥದ್ದಿಲ್ಲ. ಅಲ್ಲಿ ಅವರು ಸಾಲವನ್ನು ತೀರುವ ತನಕ ದುಡಿಬೇಕಿತ್ತು. ಅಲ್ಲಿ ಶೋಷಣೆ, ದಬ್ಬಾಳಿಕೆ, ಅನ್ಯಾಯ ಕೂಡ ಆಗ್ತಾಯಿತ್ತು. ಇದಕ್ಕೆ ಕಾರಣ ಏನು? ಕಾರಣ ಅಂದರೆ ಅವರ ಹಿರಿಯರೆಲ್ಲ ಸಾಲಗಳನ್ನು ಮಾಡಿರ್ತಾರೆ, ಋಣದ ಭಾರ, ಅವರಿಗೆ ವಿದ್ಯಾಭ್ಯಾಸ ಇಲ್ಲ, ಅನಕ್ಷರಸ್ಥರಾಗಿದ್ದಾರೆ, ನಿರುದ್ಯೋಗ ಹೊಂದಿದ್ದಾರೆ, ಬಡತನದ ಬವಣೆ ಇದೆ. ಮಾನಸಿಕ ಕಾರಣಗಳು ಕೂಡ ಜೀತ ಪದ್ಧತಿಗೆ ಕಾರಣಗಳಾಗಿದೆ. ಒಂದು ಋಣಭಾರ, 2 ಅನಕ್ಷರತೆ, 3 ನಿರುದ್ಯೋಗ, 4 ಬಡತನದ ಬವಣೆ, 5 ಮಾನಸಿಕ ಕಾರಣಗಳು. ಅದಾದ ನಂತರ ಜಾತಿ ಘರ್ಷಣೆಯನ್ನು 10 ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ. ಜಾತಿ ಘರ್ಷಣೆಯನ್ನು ಓದ್ಕೊಳ್ಳಿ. ಇದೆಲ್ಲ ಕೂಡ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡ್ಕೊಳ್ಳಿ. ಈ ಪಾಯಿಂಟ್ಸ್ ನಿಮಗೆ ಗೊತ್ತಿದ್ದರೆ ವಿವರಣೆಯನ್ನು ನಿಮಗೆ ಜನರಲ್ ಆಗಿ ಬರಿತಾ ಹೋದರೆ ಸಾಕು. ಆದ್ದರಿಂದ ಪಾಯಿಂಟ್ಸನ್ನಷ್ಟು ಕಲೀಲಿಕ್ಕೆ ಏನೂ ಕಷ್ಟ ಇಲ್ಲ. ನೀವೇನು ಮಾಡಿ, ಒಂದೇ ದಿವಸದಲ್ಲಿ ಇದನ್ನೆಲ್ಲ ಕೂಡ ಓದಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ನಾನೀಗ ನಿಮಗೆ ವಿಡಿಯೋವನ್ನು ತೋರಿಸಿ ಯಾವುದನ್ನೆಲ್ಲ ಓದಬೇಕು, ಯಾವ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದೇನಲ್ಲ, ನೀವು ಕೂಡ ಆ ಪಾಯಿಂಟ್ಸನ್ನು ರಿಪೀಟ್ ಮಾಡಿ. ನೀವು ಆ ವಿಡಿಯೋ ನೋಡುವಷ್ಟರಲ್ಲಿ ನಿಮಗೆ ಸಂಪೂರ್ಣ ಸಮಾಜಶಾಸ್ತ್ರ ಅಭ್ಯಾಸ ಮಾಡಿದಾಗೆ ಆಗ್ತದೆ. ನೋಡಿ, ಈ ಒಂದು ವಿಡಿಯೋ ಸಂಪೂರ್ಣ ನೋಡಿ, ಅದರಲ್ಲಿ ನಾನು ಹೇಳಿರುವಂಥ ಪಾಯಿಂಟ್ಸನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಿ ನೋಡಿ. ಕೊನೆಯ ತಲುಪಿದಾಗ ನಿಮಗೇನಿಸ್ತದೆ ಅಂತ ಹೇಳಿದರೆ, ನನಗೆ ಸಮಾಜಶಾಸ್ತ್ರ ಓದಿ ಆಯಿತು, ನಾನು ಪರೀಕ್ಷೆಗೆ ಸಿದ್ಧನಿದ್ದೇನೆ, ನಾನು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಂಡಿದ್ದೇನೆ ಎನ್ನುವಂತಹ ಒಂದು ಧೈರ್ಯ, ಒಂದು ಸಣ್ಣ ಧೈರ್ಯ ನಿಮ್ಮಲ್ಲಿ ಬರಲಿಕ್ಕೆ ಆರಂಭ ಆಗ್ತದೆ. ಇಲ್ಲಾಂತಾದರೆ ಏನನ್ನಿಸ್ತದೆ ನೋಡಿ, ನನಗೆ ಓದಿ ಆಗಲಿಲ್ಲ, ಇನ್ನೂ ನನಗೆ ಏನೂ ಗೊತ್ತಿಲ್ಲ, ನಾನು ಹೇಗೆ ಪರೀಕ್ಷೆಗೆ ಬರೆಯುವಂಥದ್ದು ಅಂತ ಚಿಂತೆ ಕಾಡ್ತಾ ಇರ್ತದಲ್ವ. ಈ ಸಂಪೂರ್ಣ ವಿಡಿಯೋವನ್ನು ನೋಡಿ ಆ ಪಾಯಿಂಟ್ಸ್, ನಾನು ಹೇಳಿರುವಂಥ ಪಾಯಿಂಟ್ಸನ್ನು ಪದೇ ಪದೇ ರಿಪೀಟ್ ಮಾಡಿ ಬಾಯಲ್ಲಿ ಹೇಳ್ಕೊಳ್ಳಿ. ಮತ್ತೊಮ್ಮೆ ನೀವು ಪರೀಕ್ಷೆಯ ಹಿಂದಿನ ದಿವಸ ಓದ್ಕೊಳ್ತೀರಲ್ಲ, ಆವಾಗ ಎಲ್ಲ ನೆನಪಿಗೆ ಬರ್ತದೆ ನಿಮಗೆ. ನಾನು ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಆ ವಿಡಿಯೋ ನೋಡಿದ್ದು ನಿಮಗೆ ಯೂಸ್ ಆಗಬೇಕು, ನಿಮಗೆ ಪ್ರಯೋಜನ ತರಬೇಕು. ಕೇವಲ ಒಂದು ವಿಡಿಯೋವನ್ನು ನೋಡ್ತೀರಾ, ಅದರಲ್ಲಿ ಒಮ್ಮೆ ನೋಡಿಕೊಂಡು ಇಷ್ಟು ಆಗಿದೆ, ಇಷ್ಟು ಇದೆ ಅಂತ ಹೇಳಿ ಬಿಟ್ಟರೆ ನಿಮಗೆ ಏನೂ ಕೂಡ ಉಪಯೋಗ ಇಲ್ಲ. ನಿಮಗೆ ಅದು ಪ್ರಯೋಜನಕ್ಕೆ ಬರಬೇಕು. ಒಮ್ಮೆ ವಿಡಿಯೋವನ್ನು ನೀವು ನೋಡಿದ್ದೀರಿ ಅಂತಾದರೆ ಆ ಪಾಯಿಂಟ್ಸ್ಗಳನ್ನು ಹೇಳಬೇಕಾದ್ರೆ ನೀವು ಕೂಡ ಆ ಪಾಯಿಂಟ್ಸನ್ನು ರಿಪೀಟ್ ಮಾಡಿ. ಆವಾಗ ನಿಮ್ಮ ಪುನರಾವರ್ತನ ಅಭ್ಯಾಸ ಆದ ಹಾಗೆ ಆಗ್ತದೆ, ಪರೀಕ್ಷೆಗೆ ತಯಾರಿ ಮಾಡಿದ ಹಾಗೆ ಆಗ್ತದೆ. ಸಂಪೂರ್ಣ ವಿಡಿಯೋವನ್ನು ನೋಡಿದ ತಕ್ಷಣ ನಿಮಗೆ ಒಂದು ಮನಸ್ಸಿಗೆ ಖುಷಿ ಅನ್ನಿಸ್ತದೆ. ನಾನೀಗ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಂಡಿದ್ದೇನೆ, ಸ್ವಲ್ಪ ಆದರೂ ನೆನಪಲ್ಲಿ ಇದೆ ಎನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಗೊತ್ತಿದೆ ಅಲ್ವಾ. ಆ ರೀತಿ ನೀವು ಪಾಯಿಂಟ್ಸನ್ನು ಬಾಯಿಯಲ್ಲಿ ಹೇಳ್ಕೊಳ್ಳಿ. ಆವಾಗ ನಿಮ್ಮ ತಯಾರಿ ಸಂಪೂರ್ಣ ಮುಗ್ದ ಹಾಗೆ ಆಗ್ತದೆ.
ಮತ್ತೊಮ್ಮೆ ನೀವು ಪರೀಕ್ಷೆ ಹಿಂದಿನ ದಿವಸ ಹೇಗಾದರೂ ಓದ್ಕೊಳ್ಳೇಬೇಕು. ಪರೀಕ್ಷೆ ಹಿಂದಿನ ದಿವಸ ಅದನ್ನೆಲ್ಲ ಓದ್ಕೊಳ್ಬೇಕಾದ್ರೆ ಖಂಡಿತವಾಗಿಯೂ ಕೂಡ ಆ ಒಂದು ಪಾಯಿಂಟ್ಸ್ಗಳು ನೆನಪಿಗೆ ಬರ್ತದೆ. 2 ಬಾರಿ ನಿಮ್ಮ ಅಭ್ಯಾಸ ಮಾಡಿದ ರೀತಿಯಲ್ಲೇ ಆಗ್ತದೆ ಸ್ನೇಹಿತರೆ. ಅದರಿಂದ ನಾನು ಹೇಳ್ತಾ ಇರುವಂಥದ್ದು, ನೀವು ಈಗ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಅದು ಚೆನ್ನಾಗಿ ಉಪಯೋಗಕ್ಕೆ ಬರಬೇಕು, ನಿಮಗೆ ಅದು ಸರಿಯಾಗಿ ನೆನಪಲ್ಲಿರಬೇಕು ಅಂತಂದರೆ ಏನು ಮಾಡಬೇಕು, ನಾನು ಹೇಳುವಂತಹ ಪಾಯಿಂಟ್ಸನ್ನು ನೀವು ಕೂಡ ಬಾಯಲ್ಲಿ ಹೇಳ್ಕೊಳ್ಬೇಕು. ಇವಾಗ ಒಂದು ಉದಾಹರಣೆಗೆ ಜಾತಿ ಘರ್ಷಣೆ ಅಂತ ಹೇಳುವ. ಜಾತಿ ಘರ್ಷಣೆಗೆ ಕಾರಣಗಳೇನು ಅಂತ 10 ಅಂಕಕ್ಕೆ ಕೇಳಿದ್ದಾರೆ. ಏನು ಜಾತಿ ಘರ್ಷಣೆಗೆ ಕಾರಣ? ಇತರೆ ಜಾತಿಗಳ ಮೇಲೆ ಒಂದು ಜಾತಿಯ ಪ್ರಾಬಲ್ಯ. ಒಂದು ಜಾತಿ ಏನು ಮಾಡ್ತದೆ, ಬೇರೆಲ್ಲ ಜಾತಿಗಳ ಮೇಲೆ ಪ್ರಾಬಲ್ಯವನ್ನು ತೋರಿಸ್ತದೆ. ಇದರಿಂದ ಏನಾಗ್ತದೆ, ಜಗಳ ಉಂಟಾಗ್ತದೆ, ಘರ್ಷಣೆ ಉಂಟಾಗ್ತದೆ. ಏನು ಪಾಯಿಂಟ್ಸ್? ಇತರೆ ಜಾತಿಗಳ ಮೇಲೆ ಒಂದು ಜಾತಿಯ ಪ್ರಾಬಲ್ಯ. ಹೇಳಿ, ಬಾಯಲ್ಲಿ ಹೇಳಿ. ಜಾತಿ ಘರ್ಷಣೆಗೆ ಕಾರಣಗಳು: 1, ಇತರೆ ಜಾತಿಗಳ ಮೇಲೆ ಒಂದು ಜಾತಿಯ ಪ್ರಾಬಲ್ಯ. ಇತರೆ ಜಾತಿಗಳ ಮೇಲೆ ಒಂದು ಜಾತಿಯ ಪ್ರಾಬಲ್ಯ. 2, ಮೇಲ್ಜಾತಿಯವರಿಂದ ಕೆಳಜಾತಿಯವರ ಶೋಷಣೆ. ಯಾವುದು? ಮೇಲ್ಜಾತಿಯವರಿಂದ ಕೆಳಜಾತಿಯ ಶೋಷಣೆ. ಇದಕ್ಕೆಲ್ಲ ವಿವರಣೆ ನೋಡಿ, ಇದನ್ನು ನಾವು ಕಲಿಬೇಕು ಅಂತ ಇಲ್ಲ, ಇದರ ವಿವರಣೆ ಅಥವಾ ಬಾಯ್ಪಾಠ ಮಾಡಬೇಕು ಅಂತ ಇಲ್ಲ. ನಿಮಗೆ ಆ ಪಾಯಿಂಟ್ಸ್ ನೋಡುವಾಗಲೇ ನಿಮಗೆ ಗೊತ್ತಾಗ್ತದಲ್ವಾ, ಮೇಲ್ಜಾತಿಯವರಿಂದ ಕೆಳಜಾತಿಯವರ ಶೋಷಣೆ ನಡೀತಾ ಇದೆ. ಹಿಂದೆ ಕಾಲದಲ್ಲಿ ನಾವು ನೋಡಿದರೆ ತುಂಬಾ ಶೋಷಣೆ ನಡೀತಾ ಇತ್ತು. ಅದನ್ನೆಲ್ಲ ನಾವು ಬರಿತಾ ಹೋದ್ರಾಯಿತು. 2ನೇ ಪಾಯಿಂಟ್, ಮೇಲ್ಜಾತಿಯವರಿಂದ ಕೆಳಜಾತಿಯವರ ಶೋಷಣೆ. 3ನೇ ಪಾಯಿಂಟ್, ರಾಜಕೀಯ ಅಧಿಕಾರವನ್ನು ಗಳಿಸುವಲ್ಲಿ ಮತ್ತು ಚಲನೆಯಲ್ಲಿನ ಅಡಚಣೆ. ಅಂದರೆ ನನಗೆ ರಾಜಕೀಯ ಸ್ಥಾನ ಸಿಗಬೇಕು, ನನಗೆ ಆ ಪದವಿ ಸಿಗಬೇಕು, ನನಗೆ ಮಂತ್ರಿ ಪದವಿ ಸಿಗಬೇಕು, ನನಗೆ ಅದು ಸಿಗಬೇಕು, ಇದು ಸಿಗಬೇಕು, ರಾಜಕೀಯದಲ್ಲಿ ಸ್ಥಾನ ಸಿಗಬೇಕು ಅಂತ ಜಗಳ ಉಂಟಾಗುವಂಥದ್ದು. ಅದು ಜಾತಿ ಘರ್ಷಣೆಗೆ ಕಾರಣ ಆಗಿರುತ್ತದೆ. ರಾಜಕೀಯ ಅಧಿಕಾರವನ್ನು ಪಡೆದುಕೊಳ್ಳುವಲ್ಲಿ ಮತ್ತು ಅದರ ಚಲನೆಯಲ್ಲಿ ಅಡಚಣೆಗಳು. ರಾಜಕೀಯ ಅಧಿಕಾರವನ್ನು ಗಳಿಸುವಲ್ಲಿ ಮತ್ತು ಚಲನೆಯಲ್ಲಿ ಅಡಚಣೆಗಳು. 4ನೇ ಪಾಯಿಂಟ್, ಆರ್ಥಿಕ ಅವಕಾಶಗಳಿಗಾಗಿ ಸ್ಪರ್ಧೆ. ಉನ್ನತ ಅಂತಸ್ತನ್ನು ಗಳಿಸುವುದಕ್ಕಾಗಿ ಸ್ಪರ್ಧೆ. ಅದನ್ನು ಬೇರೆ ಬೇರೆ ಪಾಯಿಂಟ್ಸ್ ಆಗಿ ಬರ್ಕೊಳ್ಬೋದು ನೋಡಿ. ಆರ್ಥಿಕ ಅವಕಾಶ, ಯಾವುದಾದ್ರೂ ಆರ್ಥಿಕ ಅವಕಾಶ ಸಿಗಬೇಕು, ನನಗೆ ಕೆಲಸ ಸಿಗಬೇಕು, ಆ ಒಂದು ಸಂಸ್ಥೆಯಲ್ಲಿ ನನಗೆ ಕೆಲಸ ಸಿಗಬೇಕು ಅಂತ ಅಲ್ಲಿ ಜಗಳ ಉಂಟಾಗುವಂಥದ್ದು, ನನಗೆ ಒಂದು ಉನ್ನತ ಸ್ಥಾನ ಸಿಗಬೇಕು ಅಂತ ಅಲ್ಲಿ ಜಗಳ ಉಂಟಾಗುವಂಥದ್ದು, ಅದೆಲ್ಲ ಕೂಡ ಕಾರಣ ಆಗಿರುತ್ತದೆ. 4ನೇ ಪಾಯಿಂಟ್, ಆರ್ಥಿಕ ಅವಕಾಶಗಳಿಗಾಗಿ ಸ್ಪರ್ಧೆ. ಉನ್ನತ ಅಂತಸ್ತನ್ನು ಗಳಿಸುವುದಕ್ಕಾಗಿ ಸ್ಪರ್ಧೆ. ಇಷ್ಟು ಪಾಯಿಂಟ್ಸ್ ಬರ್ತದೆ. ಒಂದು 5 ಪಾಯಿಂಟ್ಸನ್ನು ನಾವಲ್ಲಿ ಹಾಕ್ಬೋದು. ಇನ್ನಷ್ಟು ನಿಮಗೇನಾದರೂ ಗೊತ್ತಿದ್ದರೆ, ನೆನಪಿದ್ರೆ ಅಥವಾ ಹೆಚ್ಚಿನ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗ್ತಾ ಇದ್ದರೆ ನೀವು ಅದನ್ನು ಬರಿಬೋದು. ಮತ್ತೊಮ್ಮೆ ಜಾತಿ ಘರ್ಷಣೆಗೆ ಕಾರಣಗಳ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಇತರ ಜಾತಿಗಳ ಮೇಲೆ ಒಂದು ಜಾತಿಯ ಪ್ರಾಬಲ್ಯ. ಮೇಲ್ಜಾತಿಯವರಿಂದ ಕೆಳಜಾತಿಯವರ ಶೋಷಣೆ. 3, ರಾಜಕೀಯ ಅಧಿಕಾರವನ್ನು ಗಳಿಸುವಲ್ಲಿ ಮತ್ತು ಚಲನೆಯಲ್ಲಿ ಅಡಚಣೆಗಳು. 4, ಆರ್ಥಿಕ ಅವಕಾಶಗಳಿಗಾಗಿ ಸ್ಪರ್ಧೆ. ಉನ್ನತ ಅಂತಸ್ತನ್ನು ಗಳಿಸುವುದಕ್ಕಾಗಿ ಸ್ಪರ್ಧೆ. ಈ 5 ಪಾಯಿಂಟ್ಸ್ಗಳು ಜಾತಿ ಘರ್ಷಣೆಗೆ ಕಾರಣಗಳು. ಇನ್ನು ನಗರಾಭಿಮುಖ ವಲಸೆಗೆ ಕಾರಣಗಳೇನು? ಈಗ ಹಳ್ಳಿಗಳಿಂದ ನಗರಕ್ಕೆ ವಲಸೆ ಹೋಗ್ತಾರೆ. ಏನೆಲ್ಲ ಕಾರಣ? ನಾವು ಜನರಲ್ಲಾಗಿ ನಾವು ಯೋಚನೆ ಮಾಡಿದರೆ, ನಾವು ನಮ್ಮ ಒಂದು ಕುಟುಂಬದಲ್ಲಿ ಯೋಚನೆ ಮಾಡುವ. ತುಂಬ ಜನರು ಪೇಟೆಗೆ ಹೋಗಿದ್ದಾರೆ, ತುಂಬ ಜನರು ಈಗ ನಗರಗಳಲ್ಲಿ ಇದ್ದಾರೆ. ಯಾಕೆ ಹೋಗಿದ್ದಾರೆ? ಮೊದಲನೇದಾಗಿ ನಾವು ಯೋಚನೆ ಮಾಡಿದರೆ ಕೆಲಸಕ್ಕಾಗಿ ಹೋಗಿದ್ದಾರೆ, ಉದ್ಯೋಗಕ್ಕಾಗಿ ಹೋಗಿರುವಂಥದ್ದು, ಶಿಕ್ಷಣಕ್ಕಾಗಿ ಹೋಗಿರುವಂಥದ್ದು, ಹಣ ಸಂಪಾದನೆ ಮಾಡಬೇಕು ಅಂತ ಹೋಗಿರುವಂಥದ್ದು, ಇನ್ನಿತರ ವ್ಯವಹಾರಕ್ಕಾಗಿ ಹೋಗಿರುವಂಥದ್ದು, ಬಿಸ್ನೆಸ್ ಮಾಡಲಿಕ್ಕೆ ಅಂತ ಹೋಗಿರ್ತಾರೆ, ಮತ್ತು ಬೇರೆ ಬೇರೆ ರೀತಿಯ ವ್ಯವಹಾರ ಮಾಡಬೇಕು ಅಂತ ಹೋಗಿರ್ತಾರೆ, ಆರೋಗ್ಯ ತಪಾಸಣೆ ಮಾಡಬೇಕು ಅಂತ ಹೋಗಿರ್ತಾರೆ, ಅಲ್ಲಿ ಮನೆಯನ್ನು ಕಟ್ಟಿದ್ದಾರೆ ಅಂತ ಅಲ್ಲಿಗೆ ಹೋಗಿರ್ತಾರೆ. ಮತ್ತು ಇಲ್ಲಿ ತುಂಬ ಜನ ಇದ್ದಾರೆ, ಒಂದು ಮನೆಯಲ್ಲಿ ತುಂಬ ಜನ ಇದ್ದಾರೆ, ಅವರಿಗೆ ಸ್ವಲ್ಪನೇ ಗದ್ದೆಗಳಿದೆ ಅಥವಾ ಸ್ವಲ್ಪನೇ ತೋಟಗಳಿದೆ ಅಂತ ಆದರೆ ಅದರಲ್ಲಿ ಎಲ್ರಿಗೂ ಜೀವನ ಮಾಡಲಿಕ್ಕೆ ಸಾಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಆರ್ಥಿಕ ಕಾರಣಕ್ಕಾಗಿ ಹೋಗಿರುವಂಥದ್ದು, ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಹೋಗ್ತಾ ಇರುವಂಥದ್ದು, ಇದೆಲ್ಲ ಕೂಡ ಜನರಲ್ ಆಗಿ ನಾನೀಗ ಹೇಳ್ತಾ ಇರುವಂಥದ್ದು ನಗರಾಭಿಮುಖ ವಲಸೆಗೆ ಕಾರಣ. ಇಲ್ಲಿ ಅವರು ಕೊಟ್ಟಿರುವಂಥ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ನೋಡಿ. ಜನಸಂಖ್ಯೆಯ ಅಂಶ, ಆರ್ಥಿಕ ಅಂಶಗಳು. ಆರ್ಥಿಕ ಅಂಶ ಅಂದರೆ ಉದ್ಯೋಗಕ್ಕಾಗಿ ಹೋಗುವಂಥದ್ದು, ಆರ್ಥಿಕ ಅಂಶಗಳು. ಸಾಮಾಜಿಕ ಅಂಶಗಳು. 4, ಶೈಕ್ಷಣಿಕ ಅಂಶಗಳು, ಶಿಕ್ಷಣಕ್ಕಾಗಿ. ಮತ್ತು ಇತರ ಅಂಶಗಳಲ್ಲಿ ನಾವು ನೋಡಿದರೆ
ಗ್ರಾಮಗಳಲ್ಲಿ ಸಾಗುವಳಿಗೆ ಸಾಕಾಗುವಷ್ಟು ಭೂಮಿ ಇಲ್ಲ. ಅನುವಂಶೀಯ ವೃತ್ತಿಯ ಒಂದು ಶಿಥಿಲತೆಯಾಗಿದೆ. ಸಾರಿಗೆ ಸಂಪರ್ಕ ಎಲ್ಲ ಸೌಲಭ್ಯ ಇದೆ. ನಗರದಲ್ಲಿ ನೆಲೆಸಿರುವಂತಹ ಸ್ನೇಹಿತರನ್ನು ಭೇಟಿಯಾಗಲು, ನಗರಗಳಲ್ಲಿರುವಂತಹ ಸಂಬಂಧಿಕರನ್ನು ಭೇಟಿಯಾಗಲು ನಗರ ಜೀವನದ ಆಕರ್ಷಣೆ ಆಗ್ತಾ ಇದೆ. ನಗರದಲ್ಲಿ ವ್ಯಾಪಾರ ಮನೋಭಾವ ಉಂಟು. ಅದ ಕಾರಣ ಅದರ ಪರಿಣಾಮ ಏನು ಅಂತ ಕೇಳಿದ್ದಾರೆ. ಅಂದರೆ ಒಟ್ಟಾಗಿ ಕೇಳ್ಬೋದು, ನಗರಾಭಿಮುಖ ವಲಸೆಗೆ ಕಾರಣ ಏನು ಮತ್ತು ಅದರ ಪರಿಣಾಮ ಏನು. ಈಗ ನಗರಕ್ಕೆ ಎಲ್ಲರೂ ಕೂಡ ವಲಸೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಏನು ಮತ್ತು ಅದರಿಂದ ಏನು ಪರಿಣಾಮ ಉಂಟಾಗ್ಬೋದು ಅಂತ ಅವರು ಕೇಳ್ತಾ ಇರುವಂಥದ್ದು. ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ. ನಗರಾಭಿಮುಖ ವಲಸೆಗೆ ಕಾರಣಗಳು: ಜನಸಂಖ್ಯೆಯ ಕಾರಣಗಳು, ಆರ್ಥಿಕ ಅಂಶಗಳು, ಸಾಮಾಜಿಕ ಅಂಶಗಳು, ಶೈಕ್ಷಣಿಕ ಅಂಶಗಳು, ಇತರ ಅಂಶಗಳು. ಅದರಲ್ಲಿ ಗ್ರಾಮಗಳಲ್ಲಿ ಸಾಗುವಳಿ ಮಾಡಲಿಕ್ಕೆ ಸಾಕಾಗುವಷ್ಟು ಭೂಮಿ ಇಲ್ಲದಿರುವುದು, ಅನುವಂಶೀಯ ವೃತ್ತಿಯೆಲ್ಲ ಶಿಥಿಲ ಆಗಿದೆ, ಆಧುನಿಕ ಸಾರಿಗೆ ಸಂಪರ್ಕದ ಸೌಲಭ್ಯ ಇದೆ, ನಗರಗಳಲ್ಲಿ ವಾಸ ಮಾಡುವ ಸ್ನೇಹಿತರನ್ನು ಭೇಟಿಯಾಗಲು, ಸಂಬಂಧಿಕರನ್ನು ಭೇಟಿಯಾಗಲು ನಗರದ ಜೀವನದ ಆಕರ್ಷಣೆ ಆಗ್ತಾ ಇದೆ, ಇನ್ನಿತರ ವ್ಯವಹಾರವನ್ನು ಮಾಡಲಿಕ್ಕೆ ಒಂದು ಮನೋಭಾವ ಇರುವುದರಿಂದ ಇದು ಇಷ್ಟು ಕಾರಣಗಳು. ಇನ್ನು ನಗರಾಭಿಮುಖ ವಲಸಕ್ಕೆ ಹೋಗುವುದರಿಂದ ಅದರಿಂದ ಉಂಟಾಗುವ ಪರಿಣಾಮ ಏನು ಅಂತ ಹೇಳಿದರೆ, ಗ್ರಾಮಗಳಲ್ಲಿ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಗ್ರಾಮಗಳಲ್ಲಿ ಯುವಕರು ಕಡಿಮೆ ಆಗ್ತಾ ಇದ್ದಾರೆ. ಇದರಿಂದ ಹೊಲಗದ್ದೆಗಳಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಜನ ಇಲ್ಲದಂತಾಗಿದೆ. ಹೊಲಗದ್ದೆಗಳ ಕೆಲಸಗಳನ್ನು ಮಹಿಳೆಯರು ಮಾಡ್ತಾ ಇದ್ದಾರೆ, ಮಕ್ಕಳು ಮಾಡ್ತಾ ಇದ್ದಾರೆ, ವಯಸ್ಕರೆಲ್ಲ ಕೂಡ ಹಳ್ಳಿಗಳಲ್ಲಿದ್ದಾರೆ. ಇದು ಪ್ರಾಯ ಆದವರು ಎಲ್ಲ ಹಳ್ಳಿಗಳಲ್ಲಿದ್ದಾರೆ, ದುಡಿಯುವ ಜನರು ಇಲ್ಲದಂತಾಗಿದೆ. ಆಮೇಲೆ ಆಸರೆ ಕಡಿಮೆಯಾಗಿದೆ. ತಂದೆ ತಾಯಿಗಳನ್ನು ಬಿಟ್ಟು ಅವರು ನಗರಕ್ಕೆ ಹೋದಾಗ ತಂದೆ ತಾಯಿಯನ್ನು ನೋಡಿಕೊಳ್ಳುವಂಥ ಜನರು ಇಲ್ಲದಾಗಿದ್ದಾರೆ. ಅವರ ಒಂದು ಸ್ನೇಹ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಪ್ರೀತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ರೀತಿ ಎಲ್ಲ ಕೂಡ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಅಂತ ಬರೆದ್ರೆ ಆಯಿತು. ಇನ್ನು ಬರುವಂಥದ್ದು ಗ್ರಾಮೀಣ ಸಾಕ್ಷರತೆ. ಗ್ರಾಮೀಣ ಸಾಕ್ಷರತೆ 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಗ್ರಾಮೀಣ ಸಾಕ್ಷರತೆಯ ಬಗ್ಗೆ ಹೇಳುವಾಗ ನಾವೇನು ಹೇಳಬೇಕು ಅಂದರೆ, ಗ್ರಾಮದಲ್ಲಿ ಕೊರತೆ ಏನಿದೆ ಅಥವಾ ಗ್ರಾಮದಲ್ಲಿ ಅಭ್ಯಾಸವನ್ನು ಮಾಡಲಿಕ್ಕೆ ಏನೆಲ್ಲ ತೊಂದರೆ ಇದೆ ಅಂತೆಲ್ಲ ಬರಿತಾ ಹೋಗಬೇಕು. ಒಂದು, ಸಾರಿಗೆಯ ಕೊರತೆ ಇದೆ. ಗ್ರಾಮದಲ್ಲಿ ನಾವು ನೋಡಿದರೆ ಒಂದು ಶಾಲೆಗೆ ಹೋಗಬೇಕು ಅಂತಾದರೆ ಈಗೆಲ್ಲ ಹೆಚ್ಚಿನ ಕಡೆಗಳಲ್ಲಿ ಬಸ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅವತ್ತಿನ ಕಾಲದಲ್ಲಿ ನಾವು ನೋಡಿದರೆ ಸಾರಿಗೆ ಕೊರತೆ ಇತ್ತು. ಅದರಿಂದ ಏನು ಮಾಡ್ತಾಯಿದ್ರು, ಬೇಡ ಶಾಲೆಗೆ ಹೋಗೋದು ಬೇಡ, ಅದಕ್ಕೆ ಹೋಗಲಿಕ್ಕೆ ಕಷ್ಟ ಇದೆ, ಬಸ್ ಇಲ್ಲ, ಒಂದೇ ಬಸ್ ಇದೆ, ಆ ಬಸ್ಸು ತಪ್ಪಿದರೆ ಬೇರೆ ಬಸ್ಗಳಿಲ್ಲ, ಸಾರಿಗೆಯ ಕೊರತೆ ಇದೆ ಅಂತ ಹೇಳಿ ಮನೆಯಲ್ಲೇ ಕೂತ್ಕೊಳ್ಳಿಸುವಂಥದ್ದನ್ನು ಕಾಣಬಹುದು. ಆಮೇಲೆ ತಂದೆ ತಾಯರು ಏನು ಮಾಡ್ತಾರೆ, ಅವರಿಗೆ ಶಿಕ್ಷಣ ಇಲ್ಲ, ಆದ ಕಾರಣ ಮಕ್ಕಳನ್ನು ಕೂಡ ಕಳಿಸುವುದಿಲ್ಲ. ಹಾಗೆಯೇ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಜನರು ಇಲ್ಲ, ನಮಗೆ ಸಹಾಯ ಮಾಡಲಿಕ್ಕೆ ಜನರು ಬೇಕು ಅಂತ ಮಕ್ಕಳನ್ನು ಕೂತ್ಕೊಳ್ಳಿಸುವಂಥದ್ದು. ಶಾಲೆಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಇರೋದಿಲ್ಲ, ಶಾಲೆಯಲ್ಲಿ ಆಟಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಕಲಿಸುವಂಥ ಸಾಮಗ್ರಿಗಳಿಲ್ಲ. ಆಮೇಲೆ ಹೆಣ್ಣು ಮಕ್ಕಳನ್ನು ಕಳಿಸಲಿಕ್ಕೆ, ತಾರುಣ್ಯಾವಸ್ಥೆಗೆ ಬಂದಂಥ ಹೆಣ್ಣು ಮಕ್ಕಳನ್ನು ಕಳಿಸಲಿಕ್ಕೆ ತಂದೆ ತಾಯಿಗಳಿಗೆ ಭಯ ಉಂಟಾಗ್ತದೆ. ತಂದೆ ತಾಯಿಗೆ ಶಿಕ್ಷಣದ ಬಗ್ಗೆ ಅರಿವಿಲ್ಲ, ಅವರಿಗೂ ಕೂಡ ಇದು ಶಿಕ್ಷಣದ ಕೊರತೆ ಇರೋದರಿಂದ ಅವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಇದೆಲ್ಲ ಗ್ರಾಮೀಣ ಸಾಕ್ಷರತೆಯಲ್ಲಿ ಕಂಡುಬರುವಂತಹ ಸಮಸ್ಯೆಗಳು ಅಂತ ಹೇಳ್ಬೋದು. ಒಂದು, ಸಾರಿಗೆಯ ಕೊರತೆ, ಕಳಪೆ ರಸ್ತೆ ಇರುವಂಥದ್ದು, ಮೂಲಭೂತ ಸೌಕರ್ಯ ಇಲ್ಲದಿರುವಂಥದ್ದು, ಅನೇಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರುವಂಥದ್ದು, ಆಮೇಲೆ ಶಾಲೆಗಳಿಗೆ ಕಳಿಸಲಿಕ್ಕೆ ಅವರಿಗೆ ಹಣ ಇಲ್ಲ, ಆದಾಯದ ಕೊರತೆ ಇರುವಂಥದ್ದು. ಒಂದು ಸಾರಿಗೆಯ ಕೊರತೆ, ಅಲ್ಪ ಆದಾಯ ಇರುವಂಥದ್ದು, ಸ್ವಚ್ಛ ನೀರಿನ ಕೊರತೆ, ಶೌಚಾಲಯದ ಕೊರತೆ, ಆಟದ ಮೈದಾನದ ಕೊರತೆ, ಕಲಿಸುವಂಥ ಸಾಮಗ್ರಿಗಳ ಕೊರತೆ, ಆಮೇಲೆ ತಾರುಣ್ಯಾವಸ್ಥೆಗೆ ಬಂದ ಹೆಣ್ಣು ಮಕ್ಕಳು ಶಾಲೆಗೆ ಬಿಡುವುದರಲ್ಲಿ ಉಂಟಾದ ಹೆಚ್ಚು, ಪ್ರೌಢಾವಸ್ಥೆಗೆ ಹೆಣ್ಣು ಮಕ್ಕಳನ್ನು ಬೇರೆ ಊರಿಗೆ ಕಳಿಸಲಿಕ್ಕೆ ಭಯ ಇರುವಂಥದ್ದು, ಗ್ರಾಮೀಣ ತಂದೆ ತಾಯಿಗಳಲ್ಲಿ ಶಿಕ್ಷಣದ ಮಹತ್ವದ ಪ್ರಜ್ಞೆಯ ಕೊರತೆ ಇರುವಂಥದ್ದು. ಇದೆಲ್ಲ ಕೂಡ ನಾವು ಅದರಲ್ಲಿ ಹಾಕ್ತಾ ಹೋಗಬೇಕು. ಇನ್ನು ಬರುವಂಥದ್ದು ಪಂಚಾಯತ್ ರಾಜ್ಯ ವ್ಯವಸ್ಥೆ. ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ಪಂಚಾಯತ್ ರಾಜ್ಯ ವ್ಯವಸ್ಥೆಯ ರಚನೆ ಮತ್ತು ಕಾರ್ಯಗಳು 15 ಅಂಕಕ್ಕೆ ಬಂದಿದೆ. ಬಲವಂತರಾಯ ಮೆಹ್ತಾದ ಬಗ್ಗೆ 5 ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ. ಮೊದಲು ಬಲವಂತರಾಯ ಮೆಹ್ತಾ ಸಮಿತಿಯ ವರದಿಯನ್ನು ನಾನು ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅವಶ್ಯವಿರುವ ಅಧಿಕಾರ ಸಂಪನ್ಮೂಲಗಳು ಹಾಗೂ ಆಳ್ವಿಕೆಯನ್ನು ಕೆಳ ಹಂತದವರೆಗೆ ವರ್ಗಾಯಿಸಲು ಬೇಕಾಗಿರುವ ಸ್ಥಳೀಯ ಸಂಸ್ಥೆಗಳನ್ನು ರಚಿಸುವುದು.
2. ಸ್ಥಳೀಯ ಸಂಸ್ಥೆಗಳಾಗಿ ಗ್ರಾಮಸ್ಥರ ಅವಶ್ಯಕತೆಗಳನ್ನು ಪೂರೈಸಬೇಕಾಗಿರುವುದರಿಂದ ಈ ಸಂಸ್ಥೆಗಳ ಕಾರ್ಯವೈಶಲ್ಯವು ತುಂಬ ಹಿರಿದಾಗಿರಬಾರದು. ಸ್ಥಳೀಯ ಸಂಸ್ಥೆಗಳಾಗಿ ಗ್ರಾಮಸ್ಥರ ಅವಶ್ಯಕತೆಗಳನ್ನು ಪೂರೈಸಬೇಕಾಗಿರುವುದರಿಂದ ಈ ಸಂಸ್ಥೆಗಳ ವೈಶಾಲ್ಯವು ತುಂಬ ಹಿರಿದಾಗಿರಬಾರದು. ಈ ಸಂಸ್ಥೆಗಳು ತಮ್ಮ ವಿಸ್ತೀರ್ಣದಲ್ಲಿ ತುಂಬ ಸಣ್ಣವು ಅಥವಾ ದೊಡ್ಡವೂ ಆಗಿರಕೂಡದು. ತಾಲೂಕು ಮಟ್ಟವನ್ನು ಆಧರಿಸುವುದು ಉತ್ತಮ, ಏಕೆಂದರೆ ಇಲ್ಲಿ ಆಡಳಿತ ಕಾರ್ಯತತ್ಪರತೆ ಮತ್ತು ವ್ಯಾಪ್ತಿಯು ಉತ್ತಮವಾಗಿರುತ್ತದೆ. ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಆಡಳಿತವನ್ನು ಜಾರಿಗೊಳಿಸಬೇಕಾಗಿರುವ ಈ ಸಂಸ್ಥೆಗಳ ಮುಖ್ಯ ಕೇಂದ್ರ ಸ್ಥಾನವು ತಾಲೂಕು ಮಟ್ಟದಲ್ಲಿರಬೇಕು. ಇದು ಸರಕಾರಕ್ಕೆ ಅತಿಯಾಗಿ ಅಧೀನವಾಗಿರಬಾರದು. ಪ್ರತಿ 5 ವರ್ಷಗಳಿಗೊಮ್ಮೆ ಈ ಸಂಸ್ಥೆಗಳಿಗೆ ಅಪರೋಕ್ಷವಾಗಿ ಚುನಾವಣೆಯನ್ನು ನಡೆಯತಕ್ಕದ್ದು. ಸ್ಥಳೀಯ ಸಂಸ್ಥೆಗಳು ಕೃಷಿ, ಸ್ಥಳೀಯ ಕೈಗಾರಿಕೆಗಳು, ಕುಡಿಯುವ ನೀರು, ರಸ್ತೆ ಮುಂತಾದ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸತಕ್ಕದ್ದು. ಮೇಲ್ಮಟ್ಟದ ಆಡಳಿತ ಸಂಸ್ಥೆಗಳು ಈ ಸ್ಥಳೀಯ ಸಂಸ್ಥೆಗಳಿಗೆ ಎಲ್ಲ ವಿಧದ ನೆರವು ಬೆಂಬಲವನ್ನು ನೀಡತಕ್ಕದ್ದು. ಇದು ಬಲವಂತರಾಯ ಮೆಹ್ತಾ ಸಮಿತಿಯ ಒಂದು ವರದಿಯಾಗಿದೆ. ಇನ್ನು ಪಂಚಾಯತ್ ರಾಜ್ಯದ 3 ಹಂತಗಳ ವ್ಯವಸ್ಥೆ ಮತ್ತು ರಚನೆ ಮತ್ತು ಕಾರ್ಯಗಳು ಸಂವಿಧಾನದ 73ನೇ ತಿದ್ದುಪಡಿಯಿಂದ ಇಲ್ಲಿ ಕಾಣಬಹುದಾಗಿದೆ. ಪಂಚಾಯತ್ ರಾಜ್ಯ ವ್ಯವಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನು ನಾವು ನೋಡಿದರೆ, ಗ್ರಾಮ ಸಭೆಯು ಒಂದು ಕಡ್ಡಾಯವಾದ ಸಂಸ್ಥೆಯಾಗಿದ್ದು ಎಲ್ಲ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಒಂದು ಕೇಂದ್ರ ಬಿಂದುವಾಗಿದೆ. ಪಂಚಾಯತಿ ಸಂಸ್ಥೆಯ ಆಧಾರವಾಗಿದ್ದು ಇದು 73ನೇ ತಿದ್ದುಪಡಿಯ ಪ್ರಕಾರ ಇತರ ಅನೇಕ ಜವಾಬ್ದಾರಿಗಳೊಂದಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕಾಗಿದೆ. ಪಂಚಾಯತ್ ರಾಜ್ಯದ 3 ಹಂತಗಳ ವ್ಯವಸ್ಥೆ, ಅದರಲ್ಲಿ ಅದು ಗ್ರಾಮ ಸಭೆಗೆ ಕಡ್ಡಾಯವಾದ ಒಂದು ಗ್ರಾಮ ಸಭೆಯು ಪಂಚಾಯತ್ ರಾಜ್ಯದ ಒಂದು ಕಡ್ಡಾಯವಾದ ಸಂಸ್ಥೆ. ಇಲ್ಲಿ ಅದು ಪಂಚಾಯತ್ ರಾಜ್ಯ ಸಂಸ್ಥೆಯು ಆಧಾರವಾಗಿದ್ದು 73ನೇ ತಿದ್ದುಪಡಿಯ ಪ್ರಕಾರ ಅನೇಕ ಜವಾಬ್ದಾರಿಗಳೊಂದಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕಾಗಿದೆ. ಇನ್ನು 3 ಹಂತಗಳ ಪಂಚಾಯತ್ ರಾಜ್ಯ ವ್ಯವಸ್ಥೆ ಯಾವುದೆಲ್ಲ? ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಮಟ್ಟದ ಪಂಚಾಯಿತಿ ಕಾರ್ಯನಿರ್ವಹಿಸ್ತದೆ. ಈ ಎಲ್ಲ ಒಂದು ಪಂಚಾಯಿತಿಗಳಲ್ಲಿ ಚುನಾವಣೆಯ ಮೂಲಕ ಅಭ್ಯರ್ಥಿಗಳನ್ನು ಆರಿಸಿ ಭರ್ತಿ ಮಾಡಬೇಕಾಗ್ತದೆ. ಅಲ್ಲಿ ಮಹಿಳೆಯರಿಗೆ 33.3% ಅವರಿಗೆ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿಯನ್ನು ಕೊಡಲಾಗ್ತದೆ. ಸದಸ್ಯತ್ವಕ್ಕೆ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿಯನ್ನು ಕೊಡಬೇಕು. ಪರಿಶಿಷ್ಟ ಜಾತಿಯವರಿಗೆ, ಬುಡಕಟ್ಟು ಜನಾಂಗದವರಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಹಂತಗಳ ಪಂಚಾಯಿತಿಗಳಿಗೂ ಮೀಸಲಾತಿಯನ್ನು ಕೊಡಬೇಕಾಗ್ತದೆ. ಕಾಲಾನುಕಾಲಕ್ಕೆ ಚುನಾವಣೆಗಳನ್ನು ನಡೆಸಲು ರಾಜ್ಯ ಚುನಾವಣೆ ಆಯೋಗ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ. 5 ವರ್ಷಗಳ ಕಾಲಾವಧಿಯ ತನಕ ರಾಜ್ಯದ ಹಣಕಾಸು ಆಯೋಗದ ರಚನೆ ಪಂಚಾಯಿತಿಗಳ ಹಣಕಾಸು ಪರಿಸ್ಥಿತಿಯನ್ನು ಬಲಪಡಿಸುವ ಹೊಣೆ ಹೊತ್ತಿರುತ್ತದೆ. ತಳಮಟ್ಟದ ಯೋಜನೆಯನ್ನು ಉತ್ತೇಜನ ಮಾಡಲು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಯೋಜನಾ ಆಯೋಗವನ್ನು ಸಂವಿಧಾನ ಸ್ಥಾನಮಾನವನ್ನು ಪ್ರದಾನಗೊಳಿಸುತ್ತದೆ. ಸಂವಿಧಾನದ 11ನೇ ಶೆಡ್ಯೂಲ್ನಲ್ಲಿ 29 ಕಾರ್ಯಗಳ ಸೂಚ್ಯಪಟ್ಟಿಯನ್ನು ಕೊಡಲಾಗಿದ್ದು ಅವಿಷ್ಟನ್ನು ಪಂಚಾಯಿತಿಗಳು ನಿರ್ವಹಿಸತಕ್ಕದ್ದು. MLA ಮತ್ತು MPಗಳಿಗೆ ಮತ ಚಲಾಯಿಸುವ ಹಕ್ಕು ಕೂಡ ಇದೆ. ಚುನಾವಣೆ ಮಾಡಲು 21 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಪಂಚಾಯಿತಿಗಳೇನಾದರೂ ಕಾರ್ಯನಿರ್ವಹಿಸದಿದ್ದಲ್ಲಿ 6 ತಿಂಗಳ ಒಳಗಾಗಿ ಮರುಚುನಾವಣೆಯನ್ನು ಕೂಡ ಮಾಡಲಾಗ್ತದೆ. ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯಲ್ಲಿ ಪಂಚಾಯಿತಿಗಳಿಗೆ ರಾಜ್ಯ ಸರ್ಕಾರದಿಂದ ಎಲ್ಲ ಬಗೆಯ ಬೆಂಬಲ ಮತ್ತು ಅಧಿಕಾರ ವಿಕೇಂದ್ರೀಕರಣ ಆಗ್ತದೆ. ಪಂಚಾಯಿತಿಗಳ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸಲು ಸ್ವಂತ ಸಂಪನ್ಮೂಲಗಳ ಅಭಿವೃದ್ಧಿಗೆ, ಕಂದಾಯ ಕರ ಮುಂತಾದವುಗಳ ವಸೂಲಾತಿಗೆ ಒತ್ತನ್ನು ಕೊಡಲಾಗಿದೆ. ಅಯವ್ಯಯದ ಲೆಕ್ಕ ಪರಿಷ್ಕರಣೆ, ರಾಜ್ಯದ ಎಲ್ಲ ಚುನಾವಣಾಧಿಕಾರಿಗಳ ಮಾರ್ಗದರ್ಶನ, ಉಸ್ತುವಾರಿ ನಿಯಂತ್ರಣದಲ್ಲಿ ಕಾಲಾನುಕಾಲಕ್ಕೆ ಚುನಾವಣೆ ಕೂಡ ನಡೆಸಲಾಗುವುದು. ಇವಿಷ್ಟು ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ 3 ಹಂತಗಳ ವ್ಯವಸ್ಥೆಯ ರಚನೆ ಮತ್ತು ಕಾರ್ಯಗಳಾಗಿರುವಂಥದ್ದು.
ಟ್ರೈಸಮ್ ಬಗ್ಗೆ 5 ಅಂಕಕ್ಕೆ ಕೇಳ್ತಾರೆ. ನಿಮಗೆ ಗೊತ್ತಿರಲಿ ಟ್ರೈಸಮ್ ಅಂದರೆ ಏನು? ಅದು ಒಂದು ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಯೋಜನೆ. ಯುವಕರನ್ನು ಬೇರೆ ಬೇರೆ ಉದ್ಯೋಗಕ್ಕೆ ಕಳಿಸಲಿಕ್ಕೆ ನೀಡುವಂತಹ ಒಂದು ತರಬೇತಿ. ಸ್ವ ಉದ್ಯೋಗದಲ್ಲಿ ಗ್ರಾಮೀಣ ಯುವ ಜನರ ಒಂದು ತರಬೇತಿಯನ್ನೇ ಟ್ರೈಸಮ್ ಅಂತ ಕರೆಯುವಂಥದ್ದು. ಟ್ರೈಸಮ್ ಎಂಬುವಂಥದ್ದು ಯುವ ಜನಾಂಗಕ್ಕೆ ಮೀಸಲಾದಂತಹ ಉದ್ಯೋಗದ ಸಂಬಂಧಿತ ಯೋಜನೆಯಾಗಿದೆ. ಕೃಷಿಯೇತರ ಚಟುವಟಿಕೆಗಳು, ಕರಕುಶಲಗಳು, ಗ್ರಾಮೀಣ ಗುಡಿ ಕೈಗಾರಿಕೆಗಳು ಇವುಗಳು ಮುಂತಾದವುಗಳು ಸ್ವ ಉದ್ಯೋಗ ಹಾಗೂ ಕೂಲಿ ಕೆಲಸಗಳನ್ನು ಪಡೆಯುವ ಹಾಗೆ ಯುವಕ ಯುವತಿಯರನ್ನು ಪರಿಣಿತಿ ಪಡೆಯುವುದಕ್ಕಾಗಿ ತರಬೇತಿಯನ್ನು ನೀಡಲಾಗುತ್ತದೆ. ಈ ಯೋಜನೆಯ ಒಂದೇ ಗುರಿಯಾಗಿತ್ತು. ಈ ದಿಶೆಯಲ್ಲಿ ಕೇಂದ್ರ ಸರ್ಕಾರವು ನಿಯೋಜಿಸಿದಂತಹ ಬೃಹತ್ ಯೋಜನಾ ಇದೊಂದೇ ಆಗಿತ್ತು. ನುರಿತ ಅನುಭವಿ ಕರಕುಶಲಕರ್ಮಿಗಳು, ಔಪಚಾರಿಕ ತರಬೇತಿ ಸಂಸ್ಥೆಗಳು, ಸೇವಾ ಕೇಂದ್ರಗಳು, ವ್ಯಾಪಾರ, ವಾಣಿಜ್ಯ ಮಳಿಗೆಗಳು ಮುಂತಾದವುಗಳ ಮೂಲಕ ಸೂಕ್ತವಾದ ತರಬೇತಿಯನ್ನು ಯುವತಿಯರಿಗೆ ನೀಡಲಾಯಿತು. ತರಬೇತಿಯ ಅವಧಿಯು ಸಾಮಾನ್ಯವಾಗಿ 6 ತಿಂಗಳು ಇರುತ್ತಿತ್ತು. ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಅನುಷ್ಠಾನದಲ್ಲಿದ್ದ IRDPಯ ಅಡಿಯಲ್ಲಿ ಬಂದ ಬ್ಯಾಂಕುಗಳಿಂದ ಈ ಯುವತಿಯರು ತಮ್ಮ ತರಬೇತಿಯ ನಂತರ ಉದ್ಯೋಗ ಅಥವಾ ವ್ಯಾಪಾರ ಕಾರಣಕ್ಕಾಗಿ ಬಂಡವಾಳವಾಗಿ ಹಣ ಸಹಾಯವನ್ನು ಸಾಲದ ರೂಪದಲ್ಲಿ ಪಡೆಯುವ ಹಕ್ಕಿರುತ್ತಿತ್ತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು 50.50% ಪ್ರಮಾಣದಲ್ಲಿ ಹಣವನ್ನು ಕೂಡ ನೀಡ್ತಾ ಇದ್ರು. ಟ್ರೈಸಮ್ನ ಟಾರ್ಗೆಟ್ ಗುಂಪು ಯುವಕರಾಗಿದ್ದರು. ಇವರು 8 ರಿಂದ 35 ವರ್ಷಗಳ ಒಂದು ವಯೋಮಾನದವರಾಗಿರಬೇಕಾಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿನ ಅನಾಥ ಯುವತಿಯರಿಗೆ 2 ವರ್ಷ ಕಡಿಮೆ ಅಂದರೆ 16 ವರ್ಷವೆಂದು ನಿರ್ಧರಿಸಲಾಗಿತ್ತು. ವಿಧವೆಯರಿಗೆ, ಬಿಡುಗಡೆಯಾದ ಜೀತದಾಳುಗಳಿಗೆ, ಸೆರೆಮನೆಯಿಂದ ಬಿಡುಗಡೆಯಾದವರಿಗೆ, ಬೃಹತ್ ಪ್ರಮಾಣದ ಅಭಿವೃದ್ಧಿ ಯೋಜನೆಗಳಿಂದಾಗಿ ಸ್ಥಳಾಂತರ ಆದವರಿಗೆ, ಕಾಯಿಲೆ ವಾಸಿಯಾದ ಕುಷ್ಠರೋಗಿಗಳಿಗೆ 45ನೇ ವರ್ಷದವರೆಗಿನ ತರಬೇತಿಗೆ ಸೇರಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. 50% ಫಲಾನುಭವಿಗಳನ್ನು ಪರಿಶಿಷ್ಟ ಜಾತಿ ಹಾಗೂ ಬುಡಕಟ್ಟುಗಳಿಂದ ಆರಿಸಿಕೊಂಡು ವಿಕಲಚೇತನರಾದವರಿಗೆ 3% ಮೀಸಲಾತಿಯನ್ನು ಟ್ರೈಸೆಮ್ ಕಾಯ್ದಿರಿಸಿತು. ಹೀಗೆ ಸಮಾಜದ ಎಲ್ಲ ರೀತಿಯ ದುರ್ಬಲರಾದವರನ್ನು ಅದು ಸಮಾನವಾಗಿ ಪುರಸ್ಕರಿಸಿದಂತಾಯಿತು. ಹಾಗೆ ತರಬೇತಿಗೆ ಆಯ್ಕೆಯಾಗುತ್ತಿದ್ದವರಲ್ಲಿ 42% ಸ್ತ್ರೀಯರೇ ಇರುತ್ತಿದ್ದರು. ತರಬೇತಿಯು ಆಗುತ್ತಿದ್ದ ಕ್ಷೇತ್ರವು ತಾಂತ್ರಿಕ, ಯಾಂತ್ರಿಕ ಮತ್ತು ವಿದ್ಯುದೀಕರಣವಾಗಿದ್ದುದರಿಂದ ಅದು ಯುವ ಜನಾಂಗಕ್ಕೆ ಬಹಳವಾದ ಅಮೂಲ್ಯವಾಗಿರುತ್ತಾ ಇತ್ತು. ಮುಂದೆ ಅವರ ಕಾಲ ಮೇಲೆ ಅವರು ನಿಲ್ಲುವಂತಾಯಿತು. 1/3 ಮಂದಿಗೆ ಗುಡಿ ಕೈಗಾರಿಕೆಗಳಲ್ಲಿ, 18% ಜನರಿಗೆ ಕೈಮಗ್ಗದಲ್ಲಿ, 2% ಮಂದಿಗೆ ಪಶುಸಂಗೋಪನೆಯಲ್ಲಿ ಹಾಗೂ ಆಹಾರ ಸಂಸ್ಕರಣೆಯಲ್ಲಿ, ಇನ್ನೊಂದು 11% ತರಬೇತಿಗೆ ಬಂದವರಿಗೆ ಇತರೆ ಕರಕುಶಲತೆ, ವ್ಯಾಪಾರ, ವೃತ್ತಿಗಳಲ್ಲಿ ತರಬೇತಿಯನ್ನು ನೀಡಲಾಯಿತು. ಅಂದರೆ ಒಂದು ಉದ್ಯೋಗಕ್ಕಾಗಿ ತರಬೇತಿಯನ್ನು ಸರ್ಕಾರ ಕೊಡುವಂಥದ್ದು. ಅದರ ಬಗ್ಗೆ ಏನು ಅಂತ ಗೊತ್ತಿದ್ರೆ ಆಯಿತು ನಿಮಗೆ. ಇನ್ನು ಪುರ ಎನ್ನುವಂಥದ್ದನ್ನು ಕೂಡ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಪುರ ಅಂದರೆ ಏನು ಅಂತ ಹೇಳಿದರೆ, ನಾಗರಿಕರ ಸೌಲಭ್ಯ ಸೇವೆ, ನಾಗರಿಕರಿಗೆ ನೀಡುವಂತಹ ಒಂದು ಸೌಲಭ್ಯ ಸೇವೆಯನ್ನೇ ಏನು ಹೇಳ್ತಾರೆ ಪುರ ಅಂತ ಕರೆಯುವಂಥದ್ದು. ಪುರ ಎನ್ನುವಂಥದ್ದು ಭಾರತದ ಹಿಂದಿನ ರಾಷ್ಟ್ರಪತಿಯಾದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂರವರ ವಿಚಾರವಾದ ಇದು. ಅವರು ನಾಗರಿಕರಿಗೆ ಸೌಲಭ್ಯವನ್ನು ಕೊಡಬೇಕು. ಎಲ್ಲ ರೀತಿಯ ಸೌಲಭ್ಯಗಳು, ಭೌತಿಕ ಸಂಪರ್ಕ, ಸಾರಿಗೆ ಸಂಪರ್ಕ ಸೇವೆಗಳು, ಶಿಕ್ಷಣ, ತಾಂತ್ರಿಕತೆ ಎಲ್ಲ ಕೂಡ ನಾಗರಿಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳ ಬಗ್ಗೆ ಹೇಳ್ತಾರೆ. ಪ್ರತಿಯೊಂದು ವಿಷಯದಲ್ಲಿಯೂ ಅವರಿಗೆ ಕೃಷಿ ಭೂಮಿಗಳಲ್ಲಿ, ಗ್ರಾಮಗಳಲ್ಲಿ, ಪಂಚಾಯಿತಿಗಳಲ್ಲಿ ವಿದ್ಯುತ್ ಶಕ್ತಿ ಆಧಾರಿತ ಯಂತ್ರೋಪಕರಣ ಬಳಸುವಂತೆ ಪ್ರಭಾವಿಸುವಂಥದ್ದೆಲ್ಲ ಇತ್ತು. ಗ್ರಾಮೀಣ ಅಭಿವೃದ್ಧಿಗೆ ಉತ್ತಮ ಮಾದರಿ ಆಗಬಲ್ಲದೆಂದು ಜನರಿಗೆ ಉದ್ಯೋಗಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಸಮರ್ಥವಾಗ್ತದೆ ಎಂದು ಹೇಳಿಕೊಟ್ಟಿರುವಂಥದ್ದು ಪುರ.
ನಾಗರಿಕರ ಸೌಲಭ್ಯ ಅಂತ ಹೇಳುವಂಥದ್ದು. ನಾಗರಿಕರಿಗೆ ಸೌಲಭ್ಯವನ್ನು ಕೊಡುವಂಥದ್ದು. ಗ್ರಾಮೀಣ ಪ್ರದೇಶಗಳು ನಗರಗಳಿಗೆ ಹೋಲಿಸಿದರೆ ಭೌತಿಕ ಮತ್ತು ಸಾಮಾಜಿಕ ರಚನೆ ಹಾಗೂ ಸೌಕರ್ಯಗಳಲ್ಲಿಯೂ ಸಹ ಭಿನ್ನವಾಗಿರ್ತಿತ್ತು. ಎರಡೂ ಪ್ರದೇಶಗಳ ನಡುವಿನ ಅಂತರ ಡಾಕ್ಟರ್ ಕಲಾಂ ರವರನ್ನು ಪುರ ಎಂಬ ವಿಚಾರದ ಬಗ್ಗೆ ಯೋಚಿಸುವಂತೆ ಮಾಡ್ತದೆ. ಏನೆಲ್ಲ ಸೌಕರ್ಯವನ್ನು ಕೊಡುವಂಥದ್ದು? ಭೌತಿಕ ಸಂಪರ್ಕ, ಎಲೆಕ್ಟ್ರಾನಿಕ್ ಸಂಪರ್ಕ, ಜ್ಞಾನದ ಸಂಪರ್ಕ ಅಂದರೆ ಶಿಕ್ಷಣ, ಗ್ರಾಮಗಳ ಉದ್ಧಾರಕ್ಕಾಗಿ ಕೊಡುವಂಥದ್ದು. ಅಷ್ಟೇ ಅಲ್ಲದೆ ಆರ್ಥಿಕ ಸಂಪರ್ಕ, ಸ್ವಾವಲಂಬನೆ, ಸೇವೆಗಳನ್ನು ಒದಗಿಸುವ ವಿಚಾರ ಕೂಡ ನಾವು ಅದರಲ್ಲಿ ಹಾಕ್ತಾ ಹೋಗಬೇಕು. ಸ್ತ್ರೀ ಶಕ್ತಿ ಯೋಜನೆ, ಇಲ್ಲಿ ನೋಡಿ, ಸ್ತ್ರೀ ಶಕ್ತಿ ಯೋಜನೆ ಅಂದರೆ ನಿಮಗೆಲ್ಲ ಗೊತ್ತಿದೆ. ಅಭಿವೃದ್ಧಿ ಕಾರ್ಯ, ಅವಲಂಬನೆ, ಅವರಿಗೆ ಸುರಕ್ಷತೆಯನ್ನು ಕೊಡುವುದು, ಅವರ ಶೋಷಣೆಯಿಂದ ತಡೆಗಟ್ಟುವುದು, ಅವರು ಯಾವುದೋ ಒಂದು ಸಮಸ್ಯೆ ಬಳಲ್ತಾ ಇದ್ದರೆ ಅವರಿಗೆ ಸೌಕರ್ಯವನ್ನು ಒದಗಿಸಿಕೊಡುವುದು, ಎಲ್ಲ ರೀತಿಯ ಸ್ಥಾನಮಾನಗಳನ್ನು ಕೊಡುವುದು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದು, ಗುಂಪು ಕೆಲಸಗಳನ್ನು ಕೊಡುವಂಥದ್ದು, ಇದೆಲ್ಲ ಮಾಡುವಂಥದ್ದು. ಇನ್ನು ಬರುವಂಥದ್ದು ಬ್ಲಾಕ್ 3. ಬ್ಲಾಕ್ 3ರಲ್ಲಿ ಯಾವುದನ್ನು ಓದ್ಕೊಳ್ಳಿಕ್ಕಿದೆ? ಇಲ್ಲಿ ನಗರ ಸಮಾಜಶಾಸ್ತ್ರವನ್ನು ಕಾಣಬಹುದು. ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ. ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ. ನಗರ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿಯನ್ನು ನೋಡುವ. ಇದರಲ್ಲಿ ಸ್ವರೂಪ ವ್ಯಾಪ್ತಿಯಲ್ಲಿ ನಗರ ಪ್ರದೇಶದ ಬೆಳವಣಿಗೆ, ಅಪರಾಧ, ಬಾಲಾಪರಾಧ ಅದೆಲ್ಲ ಕೂಡ ಸೇರಿಕೊಂಡಿರುತ್ತದೆ. ನಗರ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿಯಲ್ಲಿ ನಾವು ನಗರ ಸಮಾಜಶಾಸ್ತ್ರದ ವಸ್ತು ವಿಷಯ, ನಗರದ ರೂಪ ರಚನಾಶಾಸ್ತ್ರ ಅಥವಾ ಅಂಗರಚನಾಶಾಸ್ತ್ರ, 3 ನಗರ ಪರಿಸರ. ನಾವು ಈಗ ಗ್ರಾಮ ಸಮಾಜದಲ್ಲಿ ಹೇಳಿದಂತೆ ಅದರ ಪಾಯಿಂಟ್ಸ್ಗಳು ಇದರಲ್ಲಿ ಕೂಡ ಇರ್ತದೆ. ಇದನ್ನು ನಾವು ನಗರ ಅಂತ ಹಾಕಬೇಕು. ಯೋಜನಾಬದ್ಧ ನಗರದ ಅಧ್ಯಯನ, ಅದು ಯೋಜನಾಬದ್ಧ ಗ್ರಾಮೀಣ ಸಮಾಜದ ಅಧ್ಯಯನ. ನಗರ ಜೀವನದ ಅಧ್ಯಯನ, ನಗರ ಸಾಮಾಜಿಕ ಸಮಸ್ಯೆಗಳು, ಕೈಗಾರಿಕೀಕರಣ ಮತ್ತು ನಗರ ಬೆಳವಣಿಗೆಗಳು, ನಗರ ಸರಕಾರದ ಅಧ್ಯಯನ. ಇವಿಷ್ಟು ನಗರ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಮತ್ತೊಮ್ಮೆ ಅದರ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತಾನೆ. ನಗರ ಸಮಾಜಶಾಸ್ತ್ರದ ವಸ್ತು ವಿಷಯ, ನಗರ ರೂಪ ರಚನಾಶಾಸ್ತ್ರ ಅಥವಾ ಅಂಗ ರಚನಾಶಾಸ್ತ್ರ, 3 ನಗರ ಪರಿಸರ, 4 ಯೋಜನಾಬದ್ಧ ನಗರಗಳ ಅಧ್ಯಯನ, 5 ನಗರ ಜೀವನದ ಅಧ್ಯಯನ, 6 ನಗರ ಸಾಮಾಜಿಕ ಸಮಸ್ಯೆಗಳು, 7 ಕೈಗಾರಿಕೀಕರಣ ಮತ್ತು ನಗರ ಬೆಳವಣಿಗೆ, ನಗರ ಸರಕಾರದ ಅಧ್ಯಯನ, ಇನ್ನು ನಗರ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿಯನ್ನು ನೋಡಿಕೊಂಡೆವು. ಇನ್ನು ನೋಡಿಕೊಳ್ಳುವಂಥದ್ದು ನಗರದ ಇನ್ನೊಂದು ಇದರಲ್ಲಿ ಮುಖ್ಯವಾದ ಪ್ರಶ್ನೆ ಇದೆ. ಅದು ನಗರದ ಗುಣಲಕ್ಷಣಗಳು ಮತ್ತು ನಗರದ ವಿಧಗಳು, 2 ಕೂಡ 10 ಅಂಕಕ್ಕೆ ಬರುವಂತಹ ಪ್ರಶ್ನೆ. ನಗರದ ಗುಣಲಕ್ಷಣಗಳು ಮತ್ತು ನಗರದ ವಿಧಗಳು. ನಗರದ ಗುಣಲಕ್ಷಣಗಳು ಯಾವುದು? ನಗರದಲ್ಲಿ ಏನೆಲ್ಲ ಗುಣಲಕ್ಷಣಗಳಿದೆ ಅಂತ ಹೇಳಿದಾಗ, ನಗರ ಅಂತ ಹೇಳಿದ ಕೂಡಲೇ ಅಲ್ಲಿ ಒಂದು ಪ್ರದೇಶ ಬರ್ತದೆ, ದೊಡ್ಡದಾದ ಪ್ರದೇಶ. ಆಮೇಲೆ ನೀವು ಜನರಲ್ ಆಗಿ ಯೋಚನೆ ಮಾಡಿದ್ರೆ ನಗರ ಅಂತ ಬಂದ ಕೂಡಲೇ ಅಲ್ಲಿ ಏನಾಗ್ತದೆ? ಅಲ್ಲಿ ಬಹುರೂಪತೆ ಇದೆ, ಅಲ್ಲಿ ವೃತ್ತಿಗಳ ಬೇರೆ ಬೇರೆ ಪ್ರಾವೀಣ್ಯತೆ ಇದೆ, ವರ್ಗ ವ್ಯವಸ್ಥೆ ಇದೆ, ಸ್ವಯಂ ಸೇವಾ ಸಂಘಗಳೆಲ್ಲ ಇರುವಂಥದ್ದು. ಇದನ್ನು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತಾನೆ. ನಗರದ ಗುಣಲಕ್ಷಣಗಳು: ದೊಡ್ಡದಾದ ಗಾತ್ರ, 2 ಸಾಮಾಜಿಕ ಬಹುರೂಪತೆ, 3 ಅತಿಯಾದ ಅಂತರವಲಂಬನೆ, 4 ವೃತ್ತಿಗಳ ಪ್ರಾವೀಣ್ಯತೆ, 5 ಅನುಸಂಗಿಕ ಸಂಬಂಧಗಳು, 6 ಅಪರಿಚಿತತ್ವ, 7 ಸಾಮುದಾಯಿಕ ಮನೋಭಾವದ ಕೊರತೆ, 8 ವರ್ಗ ವ್ಯವಸ್ಥೆ, 9 ಸ್ವಯಂ ಸೇವಾ ಸಂಘಗಳು. ಇದರಲ್ಲಿ ಒಟ್ಟು 15 ಪಾಯಿಂಟ್ಸ್ ಇದೆ. ಯಾವುದಾದ್ರೂ ಎಲ್ಲ ನೆನಪಾದರೆ ಎಲ್ಲವನ್ನು ಕೂಡ ಬರೀರಿ, ಆದಷ್ಟು ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಬಾಯ್ಪಾಠ ಮಾಡಿಕೊಳ್ಳಿ. ಸ್ಥಳ ಪ್ರತ್ಯೇಕೀಕರಣ, ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ, ನಾಗರಿಕ ಪ್ರಜ್ಞೆ, ದುರ್ಬಲ ಮೂಲಭೂತ ಸಂಸ್ಥೆಗಳು, ಹೆಚ್ಚಾಗುತ್ತಿರುವಂತಹ ಅಪರಾಧದ ಪ್ರಮಾಣ, ಸಾಮಾಜಿಕ ಬದಲಾವಣೆಯ ಕೇಂದ್ರ. ಇನ್ನೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ. ನಗರದ ಗುಣಲಕ್ಷಣಗಳು: ದೊಡ್ಡದಾದ ಗಾತ್ರ,
ದೊಡ್ಡದಾದ ಗಾತ್ರ. 2 ಸಾಮಾಜಿಕ ಬಹುರೂಪತೆ, ಸಾಮಾಜಿಕ ಬಹುರೂಪತೆ. 3 ಅತಿಯಾದ ಅಂತರವಲಂಬನೆ, ಅತಿಯಾದ ಅಂತರವಲಂಬನೆ. 4 ವೃತ್ತಿಗಳ ಪ್ರಾವೀಣ್ಯತೆ, ವೃತ್ತಿಗಳ ಪ್ರಾವೀಣ್ಯತೆ. ಅನುಸಂಗಿಕ ಸಂಬಂಧಗಳು 5 ಅನುಸಂಗಿಕ ಸಂಬಂಧಗಳು. 6 ಅಪರಿಚಿತತ್ವ, ಅಪರಿಚಿತತ್ವ. 7 ಸಾಮುದಾಯಿಕ ಮನೋಭಾವದ ಕೊರತೆ, ಸಾಮುದಾಯಿಕ ಮನೋಭಾವದ ಕೊರತೆ. 8 ವರ್ಗ ವ್ಯವಸ್ಥೆ, 8 ವರ್ಗ ವ್ಯವಸ್ಥೆ. 9 ಸ್ವಯಂ ಸೇವಾ ಸಂಘಗಳು, ಸ್ವಯಂ ಸೇವಾ ಸಂಘಗಳು. 10 ಸ್ಥಳ ಪ್ರತ್ಯೇಕೀಕರಣ. 11 ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ, ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ. ನಾಗರಿಕ ಪ್ರಜ್ಞೆ. 12 ನಾಗರಿಕ ಪ್ರಜ್ಞೆ. 13 ದುರ್ಬಲ ಮೂಲಭೂತ ಸಂಸ್ಥೆಗಳು, ದುರ್ಬಲ ಮೂಲಭೂತ ಸಂಸ್ಥೆಗಳು. 14 ಹೆಚ್ಚಾಗುತ್ತಿರುವ ಅಪರಾಧದ ಪ್ರಮಾಣ, ಹೆಚ್ಚಾಗುತ್ತಿರುವಂತಹ ಅಪರಾಧದ ಪ್ರಮಾಣ. 15 ಸಾಮಾಜಿಕ ಬದಲಾವಣೆಯ ಕೇಂದ್ರ, ಸಾಮಾಜಿಕ ಬದಲಾವಣೆಯ ಕೇಂದ್ರಗಳು ನಗರದ ಗುಣಲಕ್ಷಣಗಳು. ಇನ್ನು ನಗರದ ವಿಧಗಳೇನು? ಬೇರೆ ಬೇರೆ ರೀತಿಯ ನಗರಗಳನ್ನು ಕಾಣ್ಬೋದು. ರಾಜಧಾನಿ ನಗರ, ಯಾತ್ರಾ ಸ್ಥಳ ನಗರ, ಪ್ರವಾಸಿ ನಗರ, ಉತ್ಪಾದನಾ ಕೇಂದ್ರ ನಗರ, ವಾಣಿಜ್ಯ ರಾಜಧಾನಿ, ಸಾಂಸ್ಕೃತಿಕ ಕೇಂದ್ರ, ಆರೋಗ್ಯ ಕೇಂದ್ರ, ಶೈಕ್ಷಣಿಕ ಕೇಂದ್ರಗಳು. ಇದು ನಗರದ ವಿಧಗಳಲ್ಲಿ ಬರುವಂಥದ್ದು. ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತೇನೆ. ರಾಜಧಾನಿ ನಗರ, ಯಾತ್ರಾ ಸ್ಥಳ ನಗರ, ಪ್ರವಾಸಿ ನಗರ, ಉತ್ಪಾದನಾ ಕೇಂದ್ರ ನಗರ, ಉತ್ಪಾದನಾ ಕೇಂದ್ರ ನಗರ, ವಾಣಿಜ್ಯ ರಾಜಧಾನಿಗಳು, ಸಾಂಸ್ಕೃತಿಕ ಕೇಂದ್ರ, ಆರೋಗ್ಯ ಕೇಂದ್ರ, ಶೈಕ್ಷಣಿಕ ಕೇಂದ್ರಗಳು ಬರುವಂಥದ್ದು. ಇನ್ನು ನಾವು ನೋಡಿದರೆ ಯಾವುದು ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ನಗರೀಕರಣಕ್ಕೆ ಕಾರಣಗಳೇನು? ನಗರೀಕರಣ, ನಗರಕ್ಕೆ ಎಲ್ಲರೂ ವಲಸೆ ಹೋಗ್ತಾ ಇದ್ದಾರೆ, ನಗರೀಕರಣ ಆಗಲಿಕ್ಕೆ ಕಾರಣಗಳೇನು ಮತ್ತು ನಗರೀಕರಣ ಅನುಭವಿಸುವಂಥ ಸವಾಲುಗಳೇನು? ನಗರೀಕರಣದ ಸವಾಲುಗಳು 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಗರೀಕರಣ ಮತ್ತು ಅದರ ಕಾರಣಗಳು. ಕಳೆದ 300 ವರ್ಷಗಳಿಂದ ನಗರೀಕರಣದ ಬೆಳವಣಿಗೆಗೆ ಕಾರಣೀಭೂತವಾದ ವಿವಿಧ ಅಂಶಗಳು ಕಾರಣವಾಗಿರುವಂಥದ್ದು. ಪ್ರಾಚೀನ ನಗರಗಳು ಕೆಲವು ಕಾರಣಗಳಿಂದಾಗಿ ಅಸ್ತಿತ್ವಕ್ಕೆ ಬಂದಿದೆ. ಅಧಿಕ ಕೃಷಿ, ಲೋಹ, ಮಧ್ಯಕಾಲೀನ ಅವಧಿಯಲ್ಲಿನ ಚಳವಳಿಗಾರರಿಂದಾಗಿ ಏಷ್ಯಾ ಖಂಡದ ರಾಷ್ಟ್ರಗಳಿಗೆ ಹೊಸ ಮಾರ್ಗಗಳನ್ನು ಕಂಡುಹಿಡಿಯುವುದು. ಇಂತಹ ಅನೇಕ ಕಾರಣಗಳಿಂದ ನಗರೀಕರಣ ಆಯಿತು. ಯಾವೆಲ್ಲ ಕಾರಣಗಳು ಬಂದಿದೆ? 1 ಕೈಗಾರಿಕಾ ಕ್ರಾಂತಿ. ನಗರೀಕರಣಕ್ಕೆ ಕಾರಣಗಳು ಕೈಗಾರಿಕಾ ಕ್ರಾಂತಿ, ವಸಾಹತುಕರಣ, ವ್ಯಾಪಾರ ಮತ್ತು ವಾಣಿಜ್ಯ, ಜನಸಂಖ್ಯೆಯಲ್ಲಿನ ಹೆಚ್ಚಳ, ವಲಸೆ, ಸೆಳೆಯುವ ಅಂಶ ಮತ್ತು ದೂಡುವ ಅಂಶ, ಸಾಮರ್ಥ್ಯದ ಸಂಪರ್ಕ ವ್ಯವಸ್ಥೆ, ಜಾಗತೀಕರಣ. ಇದು ನಗರೀಕರಣ ಆಗಲಿಕ್ಕೆ ಕಾರಣಗಳು. ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳುವ. ಕೈಗಾರಿಕಾ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ. 2 ವಸಾಹತುಕರಣ, ವಸಾಹತುಕರಣ. 3 ವ್ಯಾಪಾರ ಮತ್ತು ವಾಣಿಜ್ಯ, ವ್ಯಾಪಾರ ಮತ್ತು ವಾಣಿಜ್ಯ. ಜನಸಂಖ್ಯೆಯಲ್ಲಿನ ಹೆಚ್ಚಳ, ಜನಸಂಖ್ಯೆಯಲ್ಲಿನ ಹೆಚ್ಚಳ. 5 ವಲಸೆ, ಸೆಳೆಯುವ ಅಂಶ, ದೂಡುವ ಅಂಶ, ವಲಸೆ. 6 ಸಾಮರ್ಥ್ಯದ ಸಂಪರ್ಕ ವ್ಯವಸ್ಥೆ, ಸಾಮರ್ಥ್ಯದ ಸಂಪರ್ಕ ವ್ಯವಸ್ಥೆ. 7 ಜಾಗತೀಕರಣ, ಜಾಗತೀಕರಣ. ನಗರೀಕರಣದ ಸವಾಲುಗಳೇನು? ನಗರೀಕರಣದ ಸವಾಲುಗಳು 1 ಆರ್ಥಿಕ ಸವಾಲುಗಳು, 2 ಉದ್ಯೋಗಾವಕಾಶಗಳು, ಪೌರಾಡಳಿತ, ವಿದ್ಯುತ್ ಶಕ್ತಿ ಅಗತ್ಯಗಳು, ಕೊಳಗೇರಿಗಳು, ಸಾರಿಗೆ ಮತ್ತು ಸಾರಿಗೆ ನಿಯಮಗಳು, ಪರಿಸರದ ಸವಾಲುಗಳು ಎದುರಿಸುವಂಥದ್ದು, ಸಾಮಾಜಿಕ ಸವಾಲು, ಅಸ್ಥಿಮಿತ ಕುಟುಂಬ ಮತ್ತು ವಿವಾಹ, ರೋಗಗಳು ಮತ್ತು ಅಪರಾಧಗಳು. ಇನ್ನು ಮದ್ಯಪಾನ, ಅನೈತಿಕತೆ, ರೋಗಗಳು, ಭಿಕ್ಷಾಟನೆ ಇವೆಲ್ಲ ಕೂಡ ನಗರ ಹೆಚ್ಚು ಹೆಚ್ಚು ದೊಡ್ಡದಾದಂತೆ ಅನುಭವಿಸುವಂತಹ ಸವಾಲುಗಳಾಗಿದೆ. ಆರ್ಥಿಕ ಸವಾಲುಗಳು, ಉದ್ಯೋಗಾವಕಾಶಗಳು, ಕೊಳಗೇರಿಗಳು, ಸಾರಿಗೆ ನಿಯಮಗಳು, ಪರಿಸರದ ಸವಾಲು, ಸಾಮಾಜಿಕ ಸವಾಲು, ಅಸ್ಥಿಮಿತ ಕುಟುಂಬ ಮತ್ತು ವಿವಾಹ, ರೋಗಗಳು ಮತ್ತು ಅಪರಾಧಗಳು, ಮದ್ಯಪಾನ, ಅನೈತಿಕತೆ, ರೋಗಗಳು, ಭಿಕ್ಷಾಟನೆ, ಅಪರಾಧಗಳು ಇದೆಲ್ಲ ಕೂಡ ಅದರಲ್ಲಿ
ನಗರೀಕರಣದಲ್ಲಿ ಅನುಭವಿಸುವಂಥ ಸವಾಲುಗಳು. ನಗರ ಬೆಳವಣಿಗೆಯ ಸಿದ್ಧಾಂತಗಳೇನು? ನಗರ ಬೆಳವಣಿಗೆಯ ಸಿದ್ಧಾಂತಗಳನ್ನು 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ, 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ. ನಗರ ಬೆಳವಣಿಗೆಯ ಸಿದ್ಧಾಂತಗಳಲ್ಲಿ ನಾವು ನೋಡಿದರೆ ಕೇಂದ್ರ ವಲಯ ಸಿದ್ಧಾಂತ, ನಗರ ವಲಯದ ಸಿದ್ಧಾಂತದಲ್ಲಿ ಕೇಂದ್ರ ವಲಯ ಸಿದ್ಧಾಂತ. 2 ವಿಭಾಗೀಯ ಸಿದ್ಧಾಂತ ಅಥವಾ ವಲಯ ಸಿದ್ಧಾಂತ. 3 ಬಹುರೂಪಿ ಕೇಂದ್ರೀಯ ಸಿದ್ಧಾಂತ. 4 ನೈಸರ್ಗಿಕ ಕಾನೂನು ಸಿದ್ಧಾಂತ. ನೈಸರ್ಗಿಕ ಕಾನೂನು ಸಿದ್ಧಾಂತ. ಒಟ್ಟು 4 ಸಿದ್ಧಾಂತಗಳಿದೆ. 4 ಸಿದ್ಧಾಂತಗಳಲ್ಲಿ ಮತ್ತೆ ಕೆಲವು ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಮೊದಲನೆಯ ಪಾಯಿಂಟ್ಸ್ ಕೇಂದ್ರ ವಲಯ ಸಿದ್ಧಾಂತ. ಇದು ನಗರ ಬೆಳವಣಿಗೆ ಸಿದ್ಧಾಂತಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳು. ಕೇಂದ್ರ ವಲಯ ಸಿದ್ಧಾಂತ, ವಿಭಾಗೀಯ ವಲಯ ಸಿದ್ಧಾಂತ, ಬಹುರೂಪಿ ಕೇಂದ್ರೀಯ ಸಿದ್ಧಾಂತ, ನೈಸರ್ಗಿಕ ಕಾನೂನು ಸಿದ್ಧಾಂತ. ಒಟ್ಟು 4 ಸಿದ್ಧಾಂತಗಳಿವೆ. ಕೇಂದ್ರ ವಲಯ ಸಿದ್ಧಾಂತಗಳಲ್ಲಿ ಬರುವಂತಹ ಮತ್ತೆ ಪಾಯಿಂಟ್ಸ್ಗಳು ಕೇಂದ್ರ ವ್ಯಾಪಾರ ವಲಯ, ಕೇಂದ್ರ ವ್ಯಾಪಾರ ವಲಯ, ಸ್ಥಿತ್ಯಂತರ ವಲಯ, ಸ್ಥಿತ್ಯಂತರ ವಲಯ, 3ನೆಯ ವಲಯ ಅಥವಾ ಕಾರ್ಯನಿರತ ವಾಸದ ವಲಯ, 4ನೆಯ ವರ್ಗ ಅಥವಾ ಮೇಲ್ವರ್ಗದ ಪ್ರದೇಶ, 5ನೆಯ ವಲಯ ದಾರಿ ಹೋಕರ ವಲಯ. 5ನೇ ವಲಯ ಯಾವುದು? ದಾರಿ ಹೋಕರ ವಲಯ. ಕೇಂದ್ರ ವಲಯ ಸಿದ್ಧಾಂತವು ಬರ್ಗೆಲ್ ಅವರ ನಗರ ಬೆಳವಣಿಗೆಯಲ್ಲಿ ಹೇಳಿರುವಂಥ ಸಿದ್ಧಾಂತ. ಕೇಂದ್ರ ವ್ಯಾಪಾರ ವಲಯ, ಸ್ಥಿತ್ಯಂತರ ವಲಯ, 3ನೆಯ ವಲಯ ಅಥವಾ ಕಾರ್ಯನಿರತ ವಾಸದ ವಲಯ, 4ನೆಯ ವಲಯ ಅಥವಾ ಮೇಲ್ವರ್ಗದ ಪ್ರದೇಶ, 5ನೆಯ ವಲಯ ದಾರಿ ಹೋಕರ ವಲಯಕ್ಕೆ ಬರ್ತದೆ. ವಿಭಾಗೀಯ ಸಿದ್ಧಾಂತ, ವಲಯ ಸಿದ್ಧಾಂತವು ಪರಿಸರಾತ್ಮಕ ಬದಲಾವಣೆಯನ್ನು ತಿಳಿಸುವಂಥದ್ದು. ಇಲ್ಲಿ ಭೂಮೌಲ್ಯಗಳಿಂದ ನಿರ್ಧರಿತವಾದಂಥ ಪ್ರದೇಶ, ಪ್ರತಿಯೊಂದು ನಗರದ ನೈಸರ್ಗಿಕ ಉಪಯೋಗ ಭೂಮಿಯ ಮೌಲ್ಯದ ಮೇಲೆ ನಿರ್ಧರಿತವಾಗುವಂಥದ್ದು. ವಿಭಾಗೀಯ ಸಿದ್ಧಾಂತದಲ್ಲಿ ಪರಿಸರಾತ್ಮಕ ಬದಲಾವಣೆಯನ್ನು ತಿಳಿಸ್ತದೆ. ಬಹುರೂಪಿ ಕೇಂದ್ರೀಯ ಸಿದ್ಧಾಂತದಲ್ಲಿ ಹ್ಯಾರಿಸ್ ಮತ್ತು ಎಡ್ವರ್ಡ್ ಉಲ್ಮನ್ ಅವರು ಬಹುರೂಪಿ ಕೇಂದ್ರೀಯ ಸಿದ್ಧಾಂತವನ್ನು ತಿಳಿಸ್ತಾರೆ. ಇದರಲ್ಲಿ ಕೆಲವು ಚಟುವಟಿಕೆಗಳು, ಸಂಪನ್ಮೂಲಗಳ ಅವಶ್ಯಕತೆಗಳನ್ನು ಹೇಳುವಂಥದ್ದು, ಹತ್ತಿರವಿರುವುದನ್ನು ಲಾಭವನ್ನು ಪಡೆಯುವಂಥದ್ದು, ಕೆಲವು ಚಟುವಟಿಕೆಗಳು ಇನ್ನೊಂದನ್ನು ಪೂರಕವಾಗಿ ಬದುಕಲಾರವು ಎನ್ನುವಂಥದ್ದು, ಅಧಿಕ ಮೌಲ್ಯದ ಭೂಮಿಯು ಕೆಲವು ಚಟುವಟಿಕೆಗಳನ್ನು ತಡೆಗಟ್ಟಬಹುದು. ಈ ಪಾಯಿಂಟ್ಸ್ಗಳನ್ನು ಅದರಲ್ಲಿ ತಿಳಿಸ್ತದೆ. ಇನ್ನು ನೈಸರ್ಗಿಕ ಕಾನೂನು ಸಿದ್ಧಾಂತವು ಹಾರ್ವೆ ವಾರನ್ ಜೋರ್ಬಾ ಅವರು ಪ್ರತಿಪಾದಿಸಿದ್ದಾರೆ. ಅವರ ಪ್ರಕಾರ ನಗರವು ಮಾನವನು ಕೃತಕವಾಗಿ ಸೃಷ್ಟಿ ಮಾಡಿದುದಲ್ಲ ಅಂತ ಹೇಳ್ತಾರೆ. ನಗರವು ಮಾನವನು ಕೃತಕವಾಗಿ ಸೃಷ್ಟಿ ಮಾಡಿದುದಲ್ಲ, ಅದು ನೈಸರ್ಗಿಕವಾಗಿ ಬಂದಿದೆ. ಪರ್ವತ, ನದಿ, ರಸ್ತೆಗಳು ಮಾತ್ರವೇ ಅಲ್ಲದೆ ನಗರದೊಳಗಿನ ಜನರು ಒಂದೇ ರೀತಿಯ ಸಾಮಾಜಿಕ ಸಾಂಸ್ಕೃತಿಕ ಗುಣಲಕ್ಷಣಗಳನ್ನು ಹೊಂದಿರುವ ಜನರಿಂದ ಆವರಿಸಲ್ಪಟ್ಟಿದೆ ಎಂದು ನೈಸರ್ಗಿಕ ಕಾನೂನು ಸಿದ್ಧಾಂತದಲ್ಲಿ ವಿವರಿಸ್ತಾರೆ. ಇನ್ನು ನಾವು ನೋಡುವಂಥದ್ದು ನಗರ ಪರಿಸರ ಶಾಸ್ತ್ರ. ನಗರ ಪರಿಸರ ಎನ್ನುವಂಥದ್ರಲ್ಲಿ ನಗರ ಸಮಸ್ಯೆಗಳು ಮುಖ್ಯವಾಗಿರುವಂಥದ್ದು. 15 ಅಂಕಕ್ಕೆ ಬಂದಿದೆ, 5 ಅಂಕಕ್ಕೆ ಬಂದಿದೆ, ಹಾಗೆ 10 ಅಂಕಕ್ಕೂ ಕೂಡ ಕೇಳಿದ್ದಾರೆ. ನಗರದ ಸಮಸ್ಯೆಗಳೇನು? ನಗರದಲ್ಲಿ ಮಾದಕ ವ್ಯಸನಗಳು ತುಂಬ ಆಗಿದೆ ನೋಡಿ. ಮಾದಕ ವ್ಯಸನಗಳಾಗ್ತಾ ಇದೆ. ಆಮೇಲೆ ವಾಣಿಜ್ಯೀಕೃತ ಮನರಂಜನೆಗಳೆಲ್ಲ ನಡೀತಾ ಇದೆ. ಸೈಬರ್ ಅಪರಾಧಗಳೆಲ್ಲ ನಡೀತಾ ಇದೆ. ಇದೆಲ್ಲ ಹೆಚ್ಚೆಚ್ಚಾಗ್ತಾ ಇರುವಂಥದ್ದನ್ನು ಕಾಣ್ಬೋದು. ಇದನ್ನೆಲ್ಲ ನೀವು ಜನರಲ್ ಆಗಿ ವಿವರಿಸ್ತಾ ಹೋಗ್ಬೋದು. ನಗರದ ಸಮಸ್ಯೆಗಳು ಮಾದಕ ವ್ಯಸನ, ವಾಣಿಜ್ಯೀಕೃತ ಮನರಂಜನೆಗಳು, ಸೈಬರ್ ಅಪರಾಧಗಳು, ಮಹಿಳೆಯರಿಗೆ ಮಕ್ಕಳಿಗೆ ಕಿರುಕುಳಗಳು, ಇದೆಲ್ಲ ಅದರೊಳಗೆ ನಾವು ಬರಿತಾ ಹೋದರೆ ಆಯಿತು. ಇನ್ನು ನಗರ ಆರೋಗ್ಯದ ಗಂಡಾಂತರಗಳೇನು? ನಗರ ಆರೋಗ್ಯಕ್ಕೆ ನಗರ ಆರೋಗ್ಯಗಳು ಪರಿಸರಾತ್ಮಕ ಮಾಲಿನ್ಯ, ಅನಾರೋಗ್ಯಕರ ಆಹಾರ, ಶಾರೀರಿಕ ನಿಷ್ಕ್ರಿಯತೆ, ಅಂದರೆ ಟಿ ವಿ ವೀಕ್ಷಣೆಯನ್ನು ಮಾಡ್ತಾನೇ ಕೂತ್ಕೊಳ್ಳುವಂಥದ್ದು. ಹೇಗೆ ಅನಾರೋಗ್ಯ ಬರುವಂಥದ್ದು, ನಗರಗಳಲ್ಲಿ ಆರೋಗ್ಯ ಸಮಸ್ಯೆ ಹೇಗೆ ಬರುವಂಥದ್ದು ಅಂದರೆ, ಒಂದು ಪರಿಸರ ಹಾಳಾಗ್ತಾ ಇದೆ, ಅನಾರೋಗ್ಯಕರ ಆಹಾರವನ್ನು ಸೇವಿಸ್ತಾ ಇದ್ದಾರೆ, ಶಾರೀರಿಕವಾಗಿ ಕೆಲಸ ಇಲ್ಲ, ಟಿ ವಿಯನ್ನೇ ನೋಡುವಂಥದ್ದು, ಮೊಬೈಲ್ ನೋಡಿಕೊಂಡು ಕೂತ್ಕೊಳ್ಳುವಂಥದ್ದು, ರೋಗಗಳು ಮತ್ತು ಕೆಟ್ಟ ಚಾಳಿಗಳು ಇರುವಂಥದ್ದು, ವಯೋಮಾನದಲ್ಲಿನ ಹೆಚ್ಚಳ, ಅಸಮರ್ಪಕ ಆರೋಗ್ಯ ಸಂರಕ್ಷಣಾ ಸೇವಾ ವ್ಯವಸ್ಥೆ, ಸಾಂಕ್ರಾಮಿಕ ರೋಗಗಳು, ಜನದಟ್ಟಣೆಗಳು, ನಗರದ ವಿಶಿಷ್ಟ ಆರೋಗ್ಯ ಅಪಾಯಗಳೆಲ್ಲ ಅದರಲ್ಲಿ ಬರ್ತದೆ. ಇನ್ನು ವಸತಿ ಸಮಸ್ಯೆಯಲ್ಲಿ ಒಂದು ಪ್ರಶ್ನೆ ಬಂದಿದೆ.
ವಸತಿ ಸಮಸ್ಯೆಯನ್ನು ನೋಡಿ. ನಗರ ಯೋಜನೆ ಮತ್ತು ಬೆಳವಣಿಗೆ 15 ಅಂಕಕ್ಕೆ ನಗರ ಯೋಜನೆ ಮತ್ತು ಬೆಳವಣಿಗೆಯಲ್ಲಿ ಅಂದರೆ ಒಟ್ಟಿನಲ್ಲಿ ಇಲ್ಲಿ ನೀವು ನಗರದ ಬಗ್ಗೆ ಅದರ ಯೋಜನೆಗಳ ಬಗ್ಗೆ ಬೇರೆ ಬೇರೆ ರೀತಿಯ ಒಂದು ಗಾರ್ಡನ್ ಸಿಟಿಯಾಗಿ ಮಾಡಬೇಕು ಅಂತ ಹೇಳುವಂಥದ್ದು, ಕೈಗಾರಿಕಾ ಕ್ರಾಂತಿ ಆಗಿರುವಂಥದ್ದು, ಹೊಸ ಹೊಸ ನಗರಗಳು ಉಂಟಾಗಿರುವಂಥದ್ದು, ಆಮೇಲೆ ಆಧುನಿಕವಾದ ರೀತಿಯ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಂಥದ್ದು ಅದೆಲ್ಲ ಬರ್ತದೆ. ಇಲ್ಲಿ ನಗರ ಯೋಜನೆಯ ಗುರಿ ಉದ್ದೇಶಗಳಿಗೆ ಹೇಳಿದರೆ ಅವರು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಪಾಯಿಂಟ್ಸನ್ನು ಕಲಿತುಕೊಳ್ಳಿ. ತುಂಬಾ ಮುಖ್ಯವಾಗಿರುವಂಥದ್ದು 15 ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ನಗರ ಯೋಜನೆಯ ಗುರಿ ಉದ್ದೇಶಗಳೇನು, ನಗರ ಯೋಜನೆಯ ಗುರಿ ಉದ್ದೇಶಗಳ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ನಗರ ನೀತಿಯನ್ನು ಅನ್ವಯ ಮಾಡುವುದು, ನಗರ ನೀತಿಯನ್ನು ಅನ್ವಯ ಮಾಡುವುದು. 2, ಮೂಲ ಸೌಕರ್ಯಗಳಿಗೆ ಅವಕಾಶ, ಮೂಲ ಸೌಕರ್ಯಗಳಿಗೆ ಅವಕಾಶ. 3, ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು. ಏನು ಮಾಡಬೇಕು? ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು. 4, ನಗರ ಮಾಲಿನ್ಯದ ಮೇಲಿನ ನಿಯಂತ್ರಣ, ನಗರ ಮಾಲಿನ್ಯ ಮೇಲಿನ ನಿಯಂತ್ರಣ. 5, ನಗರ ಸಾರಿಗೆ ಮತ್ತು ರಸ್ತೆಯ ವ್ಯವಸ್ಥೆ, ನಗರ ಸಾರಿಗೆ ಮತ್ತು ರಸ್ತೆಯ ವ್ಯವಸ್ಥೆಯನ್ನು ನಗರ ಯೋಜನೆಯ ಗುರಿ ಉದ್ದೇಶಗಳಲ್ಲಿ ಬರ್ತದೆ. 5 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಪಾಯಿಂಟ್ಸ್ಗಳನ್ನು ಹಾಕಿ ಬರಿತಾ ಹೋಗ್ಬೋದು. ನಗರ ನೀತಿಯನ್ನು ಅನ್ವಯ ಮಾಡುವುದು, ಮೂಲ ಸೌಕರ್ಯಗಳಿಗೆ ಅವಕಾಶ, ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು, ನಗರ ಮಾಲಿನ್ಯದ ಮೇಲಿನ ನಿಯಂತ್ರಣ, ನಗರ ಸಾರಿಗೆ, ರಸ್ತೆ ವ್ಯವಸ್ಥೆಯನ್ನು ಮಾಡುವಂಥದ್ದು. ಇದು 2024 ಪ್ರಶ್ನೆ ಪತ್ರಿಕೆ ಯಾವುದು ಬಂದಿದೆ ನೋಡಿ. ನಾವೀಗ ಓದ್ಕೊಂಡಿರುವಂಥದ್ದೆಲ್ಲ ಇದರಲ್ಲಿ ನಾವು ಕಾಣ್ಬೋದಾಗಿದೆ. 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ಎಲ್ಲವನ್ನು ಕೂಡ ನಾವೀಗ ಅಭ್ಯಾಸ ಮಾಡಿದ್ದೇವೆ. ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ತಿಳ್ಕೊಂಡಿದ್ದೇವೆ. ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡ್ರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸನ್ನಷ್ಟೇ ಬರೀರಿ ಸ್ನೇಹಿತರೆ. ನಂತರ ಪರೀಕ್ಷೆ ಹಿಂದಿನ ದಿವಸ ನಿಮಗೆ ಓದಲಿಕ್ಕೂ ಕೂಡ ತುಂಬಾ ಅನುಕೂಲ ಆಗ್ತದೆ. 441 ಪುಟದಷ್ಟಿದೆ ನೋಡಿ, 442 ಪುಟ ಇದರಲ್ಲಿ ಬರ್ತದೆ. ಈಗ ಸಂಪೂರ್ಣ ಒಂದೇ ವಿಡಿಯೋದಲ್ಲಿ ನಾವು ಅಂತಿಮ BA ಸಮಾಜಶಾಸ್ತ್ರ ಕೋರ್ಸ್ 3ರಲ್ಲಿರುವಂತಹ ಎಲ್ಲ ವಿಚಾರವನ್ನು ತಿಳ್ಕೊಂಡಿದ್ದೇವೆ. ಇದು ಪರೀಕ್ಷೆಯ ಕೊನೆಯ ತಯಾರಿ ಅಂತಲೇ ಹೇಳ್ಬೋದು. ಪರೀಕ್ಷೆಯ ಕೊನೆಯ ತಯಾರಿಯಾಗಿ ಇದನ್ನು ಓದ್ಕೊಳ್ಳಿ. ಇದನ್ನು ವಿಡಿಯೋವನ್ನು ನೋಡ್ತಾ ಅಭ್ಯಾಸವನ್ನು ಮಾಡಿಕೊಳ್ಳಿ. ನಂತರ ಪರೀಕ್ಷೆ ಹಿಂದಿನ ದಿವಸ ನಿಮಗೆ ಓದ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.